This conference will now be recorded. ಎಲ್ರಿಗೂ ನಮಸ್ಕಾರ. Welcome back my second session geography subject. So previous class we have discussed about some concepts of geography. So like that blueprint, geography as a social study and as well as science, meaning of geography, and then branches of geography, human geography, planet Earth in the solar system. Okay, Earth. So the composition and structure of Earth, 8 most important elements in the Earth crust, rocks, characteristics of igneous, sedimentary rocks, metamorphic rocks. So one of the most aspirant has told yesterday. So sir, please explain again globe. So globe linda ನಾವು ಹಾಗಾದ್ರೆ ಇನ್ನೊಮ್ಮೆ ಏನು ಮಾಡೋಣ, ಈ ಸೆಷನ್ ಅನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. So what is the globe? The globe is nothing but the information of all earth surface. So ಭೌಗೋಳಿಕ ಲಕ್ಷಣಗಳ ಒಂದು ಮಾಹಿತಿಯನ್ನ ನೀಡತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಗ್ಲೋಬ್ ಅಂತ ಕರಿತಾ ಹೋಗ್ತೀವಿ ನಾವು. ಸೊ ಪ್ರಿವಿಯಸ್ ಕ್ಲಾಸ್ ಕೂಡ ನಾನು ಇಲ್ಲಿಗೆ ಬಿಟ್ಟಿದ್ದೇನೆ ತಮಗೆ. ಸೊ ಇದು ಅಕ್ಷಾಂಶ ಅಂತ ಕರಿತಾ ಹೋಗ್ತೀವಿ ನಾವು. ಲ್ಯಾಟಿಟ್ಯೂಡ್ಸ್ ಅಂದ್ರೆ ಈ ಈಸ್ಟ್ ಟು ವೆಸ್ಟ್, ಇಟ್ ಈಸ್ ಅ ಇಮ್ಯಾಜಿನರಿ ಲೈನ್. ಇದು ಅಕ್ಷಾಂಶ ಅಂತಂದ್ರೆ ಇದು ಯಾವುದು ಏನಪ್ಪಾ ಅಂತಂದ್ರೆ ಇವೆಲ್ಲಗಳು ಒಂದು ಕಾಲ್ಪನಿಕ ರೇಖೆಗಳು. ಸೊ ಇವು ಕಾಲ್ಪನಿಕವಾಗಿರ್ತಕ್ಕಂಥ ರೇಖೆಗಳಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಅಕ್ಷಾಂಶ ಅಂತ ಕರಿತಾ ಹೋಗ್ತೀವಿ. ಅವು ಹೇಗಪ್ಪ ಅಂದ್ರೆ ಈಸ್ಟ್ ಟು ವೆಸ್ಟ್ ಇಮ್ಯಾಜಿನರಿ ಲೈನ್, ಇಟ್ ಈಸ್ ಎ ಲ್ಯಾಟಿಟ್ಯೂಡ್ ಅಂತ ಕರಿತಾ ಹೋಗ್ತೀವಿ. ಅಂಡ್ ನಾರ್ತ್ ಟು ಸೌತ್ ಇಟ್ ಈಸ್ ಎ ಇಮ್ಯಾಜಿನರಿ ಲೈನ್, ಲಾಂಜಿಟ್ಯೂಡ್ ಅಂತ ಕರಿತಾ ಹೋಗ್ತೀವಿ ನಾವು. ಇದಕ್ಕೆ ಅಂದ್ರೆ ರೇಖಾಂಶಗಳು ಅಂತ ಕರಿತಾ ಹೋಗ್ತೀವಿ. ಸೊ ಇಲ್ಲಿ ಇಕ್ವೇಟರ್ ಅಂತ ಕರಿತಾ ಹೋಗ್ತೀವಿ. ಸಮಭಾಜಕ ವೃತ್ತ 0 ಡಿಗ್ರಿ ಸೆಲ್ಸಿಯಸ್ ನಿಂದ ಸ್ಟಾರ್ಟ್ ಆಗ್ತಕ್ಕಂಥದ್ದು ಇಕ್ವೇಟರ್ ಅಂತ ಕರಿತಾ ಹೋಗ್ತೀವಿ ನಾವು ಇದಕ್ಕೆ. ಸೊ ನಾರ್ತ್ ಪೋಲ್ ಅಂಡ್ ಸೌತ್ ಪೋಲ್, ಈಸ್ಟ್ ಪೋಲ್ ಅಂಡ್ ವೆಸ್ಟ್ ಪೋಲ್ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಓಕೆ, ಸೊ ಇಲ್ಲೇ ಸೊ ಈ ಲೈನ್ ಅನ್ನ ತಾವು ಗಮನಿಸಬೇಕು. ಸೊ ಈಚ್ ಲೈನ್ ಹ್ಯಾಸ್ ಈಕ್ವಲ್ ಡಿಸ್ಟ್ರಿಬ್ಯೂಷನ್ಸ್. So one to another one line, the equal distributions, a total 380 degree ಅಂತ ಕರಿತಾ ಹೋಗ್ತೀವಿ. ಒಟ್ಟು 380 ಡಿಗ್ರಿ ಹಾಗಾದ್ರೆ ಒಳಗೊಂಡಿರ್ತಕ್ಕಂಥದ್ದು. ಸೊ ಇಲ್ಲೇ ಹಾಗಾದ್ರೆ ಇದನ್ನ ನಾವು ಅಕ್ಷಾಂಶ ಅಂದ್ರೆ ಇವುಗಳನ್ನ ರೇಖಾಂಶ ಅಂತ ಕರಿತಾ ಹೋಗ್ತೀವಿ. ಅಕ್ಷಾಂಶ, ರೇಖಾಂಶ, ಇದು ಲ್ಯಾಟಿಟ್ಯೂಡ್, ಇದು ಲಾಂಜಿಟ್ಯೂಡ್ ಅಂತ ಕರಿತಾ ಹೋಗ್ತೀವಿ ನಾವು ಇದಕ್ಕೆ. ಎಸ್, ಇದನ್ನ ನೀವು ಗಮನಿಸಬೇಕು. ಸೊ ಲೈನ್ ಆಫ್ ಆಟಿಟ್ಯೂಡ್, ಎಕ್ವೇಟರ್ ಅಂದ್ರೆ ಸಮಭಾಜಕ ವೃತ್ತ, ಪ್ರೈಮ್ ಮೆರಿಡಿಯನ್ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ 0 ಡಿಗ್ರಿ, ಇದನ್ನ ನಾವು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಪ್ರೈಮ್ ಮೆರಿಡಿಯನ್ ಅಂತ ಕರಿತಾ ಹೋಗ್ತೀವಿ. ಇದು ಲಾಂಜಿಟ್ಯೂಡ್ ಅನ್ನ ಒಳಗೊಂಡಿರ್ತಕ್ಕಂಥದ್ದು. ಸೊ ದ ಡಿಫರೆನ್ಸ್ ಇನ್ ದ ಫಾಲ್ ಆಫ್ ಸನ್ಸ್, ಸೊ ಲೈಟ್ ಹ್ಯಾಸ್ 4 minutes ಫ್ರಮ್ one latitude to another one latitudes. Longitude to under one latitudes. So ille, so one longitude to under one latitude sun has moved to 4 minutes. ಅಂದ್ರೆ ಒಂದು ಅಕ್ಷಾಂಶವನ್ನ ಒಂದು ಇಲ್ಲೇ ದಾಟಬೇಕಾದಂತ ಸೂರ್ಯನ ಕಿರಣಗಳು ತೆಗೆದುಕೊಳ್ತಕ್ಕಂಥ ಕಾಲಾವಕಾಶ ಎಷ್ಟಂದ್ರೆ 4 minutes. ಸೊ ಒಟ್ಟು ಹಾಗಾದ್ರೆ ಒಂದು ಇಲ್ಲೇ ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ಸೂರ್ಯನ ಬೆಳಕು ಅಥವಾ ಸೂರ್ಯನ ಕಿರಣಗಳು ಹಾಗಾದ್ರೆ ದಾಟಬೇಕಾಗಿತ್ತಪ್ಪ ಅಂದ್ರೆ 4 minutes ಅನ್ನ ತೆಗೆದುಕೊಳ್ತಾ ಹೋಗುತ್ತೆ. ಸೊ ಇಲ್ಲಿ 4 minutes ಅಂತಂದ್ರೆ ಸೊ ಆಟೋಮೆಟಿಕ್ಲಿ 15 longitude has equal to 1 hour. ನಾವ್ ಹೇಳ್ತಾ ಹೋಗ್ತೀವಿ ಹೆಂಗಂದ್ರೆ 14 60. ಸೊ 15 ಅಂದ್ರೆ 15 longitude ರೇಖಾಂಶಗಳನ್ನು ದಾಟ್ಕೊಂಡು ಹೋಗ್ಬೇಕಾಗಿತ್ತಂದ್ರೆ ಸನ್ ಆಸ್ ಮೂವ್ ಟು 1 hour. 15 longitude receive sun's light in 60 minutes or 1 hour. ಸೊ ಒಂದು 15 longitude ಗಳನ್ನ ರಿಸೀವ್ ಮಾಡ್ಬೇಕಾಗಿತ್ತಂದ್ರೆ ಸೂರ್ಯನ ಕಿರಣಗಳು ಹಾಗಾದ್ರೆ ತೆಗೆದುಕೊಳ್ತಕ್ಕಂಥ ಕಾಲಾವಕಾಶ ಎಷ್ಟಪ್ಪ ಅಂತಂದ್ರೆ 1 hour or 60 minutes. In the same way 180 longitude get light in 12 hours ನಾವ್ ಇಲ್ಲಿ ಕರಿತಾ ಹೋಗ್ತೀವಿ. ಸೊ ಇಲ್ಲೇ ಹೇಗಪ್ಪ ಅಂತಂದ್ರೆ ಸೊ 180 ಡಿಗ್ರಿಯನ್ನ ಈ ಪಾರ್ಟ್, ಈ ಭೂ ರೇಖಾಂಶಗಳು ಹಾಗಾದ್ರೆ ಇದು ಯಾವಾಗ್ಲೂ ಹಗಲಿನ ಅವಧಿ, ಇದು ಯಾವಾಗ್ಲೂ ಹಾಗಾದ್ರೆ ರಾತ್ರಿಯ ಅವಧಿಯನ್ನ ಒಳಗೊಂಡಿರ್ತಕ್ಕಂಥದ್ದು. ಎ ಪರ್ ಡೇ ಅರ್ತ್ ಹ್ಯಾಸ್ ಗೆಟಿಂಗ್ ದ ಹಾಫ್ ನೈಟ್, ಹಾಫ್ ಡೇ. ಸೊ ಹಾಗಾದ್ರೆ
ಇಲ್ಲಿ 180 ಡಿಗ್ರಿ ಯಾವಾಗ್ಲೂ ಹಾಗಾದ್ರೆ ಸೂರ್ಯನಿಗೆ ನೇರವಾಗಿರ್ತಕ್ಕಂಥ ಪಾರ್ಟ್ ಅಂದ್ರೆ ಅಪೋಸಿಷನ್, ದ ಸನ್ ಅಪೋಸಿಷನ್ ಪಾರ್ಟ್ ಆಸ್ ಡೇ ಅಂಡ್ ಅಲ್ಲೇ ಬೇರೆ ಹಿಂದ್ಗಡೆ ಇರ್ತಕ್ಕಂಥದ್ದು ನೈಟ್ ಆಗಿ ಈಕ್ವಲ್ ಮಾಡ್ತಕ್ಕಂಥದ್ದು. ಈ ಆಧಾರದ ಮೇಲೆ ನಾವು ಹಾಗಾದ್ರೆ ಇದನ್ನ 180 ಡಿಗ್ರಿಗೆ ಈಕ್ವಲ್ ಮಾಡಿ ಪ್ರೈಮ್ ಮೆರಿಡಿಯನ್ ಅನ್ನ ಚೂಸ್ ಮಾಡ್ಕೊಂಡಿದ್ದು ಹಾಗಾದ್ರೆ ಇದರಲ್ಲಿ ಕಾಣ್ತಾ ಇದೆ. ಸೊ ಈ ಭಾಗ ಹಾಗಾದ್ರೆ ಯಾವಾಗ್ಲೂ ಡೇ ಆಗಿತ್ತಂದ್ರೆ ಈ ಭಾಗ ನೈಟ್ ಆಗಿರ್ತದ, ಅಥವಾ ಈ ಭಾಗ ಅಂದ್ರೆ ಸೂರ್ಯನಿಗೆ ಯಾವುದು ಅಪೋಸಿಟ್ ಆಗಿರ್ತದ ಅದು ನೇರವಾಗಿರ್ತದ ಅದು ಯಾವಾಗ್ಲೂ ಡೇ ಆಗಿರ್ತದ, ಹಿಂದಿಲ್ ಭಾಗ ಯಾವಾಗ್ಲೂ ಹಾಗಾದ್ರೆ ನೈಟ್ ಆಗಿರೋದನ್ನ ನಾವು ಕಾಣ್ತಾ ಹೋಗ್ತೀವಿ. ಸೊ 12 hours and 360 ಲ್ಯಾಂಜಿಟ್ಯೂಡ್ ರಿಸೀವ್ ಲೈಟ್ ಇನ್ 24 hours ಆರ್ 1 day. ಸೊ ಒಟ್ಟು ಹಾಗಾದ್ರೆ ನಾವು ಕ್ಯಾಲ್ಕುಲೇಷನ್ ಅನ್ನ ಹೆಂಗ್ ಮಾಡ್ತಾ ಇದೀವಿ ಅಂತಂದ್ರೆ ಇಲ್ಲೇ 1 day ಆಗ್ಬೇಕಾಗಿತ್ತಪ್ಪ ಅಂದ್ರೆ 24 hours ಅನ್ನ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೀವಿ. ಸೊ ಒಂದು ರೇಖಾಂಶವನ್ನ ದಾಟಬೇಕಾದಂತ ಸಂದರ್ಭದಲ್ಲಿ ಹಾಗಾದ್ರೆ 4 ನಿಮಿಷಗಳನ್ನ ತೆಗೆದುಕೊಳ್ತಾ ಇದೆ. ನೆಕ್ಸ್ಟ್ GMT ಗ್ರೀನ್ವಿಚ್ ಮೆರಿಡಿಯನ್ ಟೈಮ್ ಅಂತ ಕರಿತಾ ಹೋಗ್ತೀವಿ ನಾವು. ಅದಕ್ಕೆ ನಾನು ಹೇಳಿದೆ ನಿಮಗೆ ಇದು 0 ಡಿಗ್ರಿ ಸೆಲ್ಸಿಯಸ್ ನಿಂದ 0 ಡಿಗ್ರಿಲಿಂದ ನಾವು ಅದನ್ನ ಗುರುತಿಸ್ಕೊಳ್ತಾ ಹೋಗ್ತೀವಿ. 0 ಡಿಗ್ರಿ ಲ್ಯಾಂಜಿಟ್ಯೂಡ್. ಹಾಗಾದ್ರೆ 0 ಡಿಗ್ರಿ ಆಗಿರ್ತಕ್ಕಂಥ ರೇಖಾಂಶವನ್ನ ನಾವು ಹಾಗಾದ್ರೆ ಗ್ರೀನ್ವಿಚ್ ಮೆರಿಡಿಯನ್ ಟೈಮ್ ಅಂತ ಕರಿತಾ ಹೋಗ್ತೀವಿ. ಪ್ರೈಮ್ ಮೆರಿಡಿಯನ್ ಪಾಸಸ್ ಆನ್ ಗ್ರೀನ್ವಿಚ್ ಆಫ್ ಲಂಡನ್. ಇದು ಎಲ್ಲದಂದ್ರೆ ಅದನ್ನ ನಾವು ಫೈಂಡ್ ಔಟ್ ಮಾಡ್ಕೊಂಡಿದೀವಿ. ಸೊ ಎ ಜಿಯೋಗ್ರಫರ್ ಹ್ಯಾಸ್ ಫೈಂಡ್ ಔಟ್ ದಿ ಗ್ರೀನ್ವಿಚ್ ಲೈನ್ ಆಫ್ ದಿ ಲಂಡನ್. ಲಂಡನ್ ಅಲ್ಲಿ ಇರ್ತಕ್ಕಂಥ ಅದು ಒಂದು ಲೈನ್ ಏನಿದೆ ಅಂತಂದ್ರೆ ಸೊ ದೀಸ್ ಆರ್ ದಿ ಇದು ಇಮ್ಯಾಜಿನರಿ ಲೈನ್. ಇಟ್ ಈಸ್ ಇದು ಹೆಂಗಿರ್ತದಪ್ಪ ಸ್ಟ್ರೇಟ್ ಆಗಿರೋದಿಲ್ಲ ಇದು ಯಾವಾಗ್ಲೂ. ಸೊ ಓರೆಯಿಂದ ಕೂಡಿರ್ತಕ್ಕಂಥ ಲೈನ್. ಸೊ ಅದು ಆ ರೇಖೆಯನ್ನ ಇಟ್ಕೊಂಡು ಹಾಗಾದ್ರೆ ನಾವೇನ್ ಮಾಡ್ತಾ ಇದೀವಿ ಅದನ್ನ 0 ಡಿಗ್ರಿ ಅಂತೇಳಿ ಲಾಂಜಿಟ್ಯೂಡ್ ಅಂತೇಳಿ ಐಡೆಂಟಿಫಿಕೇಶನ್ ಮಾಡ್ತಾ ಇದೀವಿ. ಸ್ಟ್ಯಾಂಡರ್ಡ್ ಟೈಮ್ ಆಫ್ UK ಅಲ್ಲಿದೆ ಇರ್ತಕ್ಕಂಥ ಹಿಡ್ಕೊಂಡು ನಾವು ಕಾಲಮಾನಗಳನ್ನ ಹಾಗಾದ್ರೆ ಏನ್ ಮಾಡ್ತಾ ಇದೀವಿ ಗುರುತಿಸ್ಕೊಳ್ತಾ ಇದೀವಿ. ಸ್ಟ್ಯಾಂಡರ್ಡ್ ಟೈಮ್ ಆಫ್ UK ಅಂತ ಕರಿತಾ ಹೋಗ್ತೀವಿ. ಇನ್ನ IST ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಸೊ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅನ್ನ ನಾವು 82.5 ಈಸ್ಟ್ ಲ್ಯಾಟಿಟ್ಯೂಡ್ ಈಸ್ಟ್ ಲ್ಯಾಂಜಿಟ್ಯೂಡ್. ಸೊ ಅದನ್ನ ಆಧಾರವಾಗಿ ಇಟ್ಟುಕೊಂಡು ನಾವು ಭಾರತೀಯ ಕಾಲಮಾನವನ್ನ ಗುರುತಿಸ್ಕೊಳ್ತಾ ಇದ್ದೀವಿ. ಸೊ ಹಾಗಾದ್ರೆ ಇಫ್ ಯು ಕನ್ಸಿಡರ್ ಇಫ್ ಯು ಹ್ಯಾವ್ ಕ್ಯಾಲ್ಕುಲೇಟ್ ಆಫ್ ದಿ ಗ್ರೀನ್ವಿಚ್ ಟೈಮ್, ಸೊ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ 5.5 ಸ್ಟ್ಯಾಂಡರ್ಡ್ ಟೈಮ್ ಇಂಡಿಯಾ ಪಾಸ್ ಏನಿದೆ ಅಂತಂದ್ರೆ ಹಾಗಾದ್ರೆ ಮುಂದ್ಗಡೆ ಇರುವುದನ್ನ ನಾವು ಕಾಣ್ತಾ ಇದೀವಿ. ಸೊ ಇದು ಎಲ್ಲಿ ಹಾದು ಹೋಗ್ತದಪ್ಪ ಅಂದ್ರೆ ಇಂಡಿಯಾ ಮ್ಯಾಪ್ ನಲ್ಲಿ ಸ್ಟ್ಯಾಂಡರ್ಡ್ ಟೈಮ್ ಆಫ್ ಇಂಡಿಯಾ ಪಾಸಸ್ ಆನ್ ಅಲಹಾಬಾದ್, ಪ್ರಯಾಗ್ ಬಳಿ ಉತ್ತರ ಪ್ರದೇಶದಲ್ಲಿ ಹಾಗಾದ್ರೆ ಇದು ಏನ್ ಮಾಡ್ತಾ ಇದೆ ಆ ಗ್ರೀನ್ವಿಚ್ ಲೈನ್ ಹಾದು ಹೋಗ್ತಾ ಇದೆ. ಸೊ IDL ಇಂಟರ್ನ್ಯಾಷನಲ್ ಡೇಟ್ ಲೈನ್ 180 ಲ್ಯಾಂಜಿಟ್ಯೂಡ್ zigzag line. It is a zigzag line drawn on the water bodies of the Pacific Ocean to recognize date and day differences in the east and west. ನಾವು ಅದೇ ಹೇಳ್ತಾ ಇದೀವಿ ಈಸ್ಟ್ ಅಂಡ್ ವೆಸ್ಟ್. ಸೊ ಒಂದ್ ಕಡೆ ಹೋದ್ರೆ ಒಂದ್ ದಿನವನ್ನ ನಾವು ಕಳ್ಕೊಳ್ತಾ ಹೋಗ್ತೀವಿ. ಸೊ ಆಟೋಮೆಟಿಕ್ಲಿ ಇಫ್ ಯು ಹ್ಯಾವ್ ಪಾಸ್ ಈಸ್ಟ್, ಸೊ ಇಫ್ ಯು ಹ್ಯಾವ್ ಪಾಸ್ ವೆಸ್ಟ್ ಕ್ಯಾಲ್ಕುಲೇಟ್ ಅಂದ್ರೆ ಆಡ್ ಟು 1 day and less than 1 day ಅದನ್ನ ನಾವು ಗಮನಿಸ್ಕೊಳ್ತಾ ಹೋಗ್ತೀವಿ. ಸೊ ಇಲ್ಲೇ 82 ಡಿಗ್ರಿ, ಸೊ 82.5, ಸೊ ಅದನ್ನ ನಾವು ಹಾಗಾದ್ರೆ ಇದರಲ್ಲಿ ಗುರುತಿಸ್ಕೊಳ್ತಾ ಹೋಗ್ಬೇಕು. ಸೊ ಎಲ್ಲಿ ಹಾದು ಹೋಗ್ತಾ ಇದೆ ಉತ್ತರ ಪ್ರದೇಶದ ಅಲಹಾಬಾದ್ ಪ್ರಯಾಗ್ ನಲ್ಲಿ. ಸೊ ಇಲ್ಲಿ ಹಾದು ಹೋಗ್ತಕ್ಕಂಥದ್ದು. ಸೊ ನಾ ಪ್ರೀವಿಯಸ್ ಕ್ಲಾಸ್ ನಲ್ಲಿ ತಮ್ಗೆ ಹೇಳ್ತಾ ಇದ್ದೆ ಇದನ್ನ ನೀವು ಗಮನಿಸ್ಬೇಕು ಅಂತ ಹೇಳಿ. ಸೊ ಅಂದ್ರೆ ಇದು ಯಾವ ರೇಖಾಂಶಗಳ ಮೂಲಕ ಹಾಗಾದ್ರೆ ಭಾರತದ ಬರ್ತದ ಅಂತ ಹೇಳಿ ಭಾರತವು ಬರ್ತದ ಅಂತ ಹೇಳಿ ಒಂದು ಪ್ರಶ್ನೆ ಪ್ರೀವಿಯಸ್ ಇಯರ್ ನಲ್ಲಿ ಕೇಳಿದ್ದಾರೆ. ಸೊ ಪ್ರೀವಿಯಸ್ ಇಯರ್ ನಲ್ಲಿ ಕೇಳಿದ್ದಾರೆ. ಸೊ ನಾನು ನಿನ್ನೆ ಹೇಳಿದೀನಿ ನಿಮ್ಗೆ. ಸೊ 82.5 ಹೌದಾ. ಸೊ ಇಲ್ಲಿ 36.6 or 7 ಇಲ್ಲಿ ಏನಿದೆ ಕ್ಯಾಲ್ಕುಲೇಷನ್ ಅಸಂಪ್ಷನ್. ಸೊ ಈ ಲೈನ್ ನಲ್ಲಿ ಬಂದು ಹೋಗ್ತಕ್ಕಂಥದ್ದು ಇಂಡಿಯನ್ ಮ್ಯಾಪ್. ಇಲ್ಲಿ 8.6, ಸೊ ಈ ಭಾಗಕ್ಕೆ ಬಂದು ಹೋಗ್ತಕ್ಕಂಥ ರೇಖಾಂಶಗಳು ಅಂತ ಕರಿತಾ ಹೋಗ್ತೀವಿ. ಸೊ ಅದೇ ರೀತಿ ನೀವು ಅಕ್ಷಾಂಶಗಳನ್ನ ಇಲ್ಲಿ ಗಮನಿಸ್ಕೊಳ್ತಾ ಹೋದ್ರೆ ಸೊ ಈ ಪಾರ್ಟ್ ನಲ್ಲಿ ನಾವು ಅವುಗಳನ್ನ ಹಾಗಾದ್ರೆ ಕ್ಯಾಲ್ಕುಲೇಟ್ ಮಾಡ್ಕೊತಾ ಹೋಗ್ತೀವಿ. ಇಸ್ ಇಟ್ ರೈಟ್? ಸೊ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತ ಕರಿತಾ ಹೋಗ್ತೀವಿ. ಇದು ಗ್ರೀನ್ವಿಚ್ ಹೌದಾ, ಜಿಗ್ಜಾಗ್ ಲೈನ್, ಈ ಜಿಗ್ಜಾಗ್ ಲೈನ್. ಸೊ ಇದನ್ನ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತ ಕರಿತೀವಿ. ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತೇಳಿ ಕರಿತಾ ಹೋಗ್ತೀವಿ ನಾವು ಇದಕ್ಕೆ. ಸೊ ದ ಪ್ರೈಮ್ ಮೆರಿಡಿಯನ್ ಆಫ್ ಇಂಡಿಯಾ. ಸೊ ಇಂಡಿಯಾ ಅಲಹಾಬಾದ್ ನಲ್ಲಿ ಆಗ ಹೋಗ್ತಕ್ಕಂಥದ್ದು ಸ್ಟ್ಯಾಂಡರ್ಡ್ ಮೆರಿಡಿಯನ್ 82.5 ಈಸ್ಟ್ ಹೌದಾ. ಸೊ ಅದರಲ್ಲಿ ಬರ್ತಕ್ಕಂಥದ್ದು. ಸೊ ಇಲ್ಲೇ 23.5 ನಾರ್ತ್ ಪೋಲ್ ನಲ್ಲಿ ಬಂದು ಹೋಗ್ತಕ್ಕಂಥದ್ದು. ನಾರ್ತ್ ಪೋಲ್ ನಲ್ಲಿ ಬಂದು ಇದು ಸಮಭಾಜಕ ವೃತ್ತ, ಭಾರತದ
ಸಮಭಾಜಕ ವೃತ್ತ ಇಕ್ವೇಟರಲ್ ಅಂತ ಏನ್ ಕರಿತಾ ಇದೀವಲ್ಲ ಆ ಲೈನ್ ಅನ್ನ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಸೊ ಇದು ಸೊ ಇದು ಯಾವ ರಾಜ್ಯಗಳಲ್ಲಿ ಹಾದು ಹೋಗುತ್ತದೆ ಎಂದು ಕೇಳತಕ್ಕಂತ ಪ್ರಶ್ನೆ ಸಾಧ್ಯತೆ ಇದೆ. ಸೊ ಸ್ಟ್ಯಾಂಡರ್ಡ್ ಮೆರಿಡಿಯನ್ ಥ್ರೂ ಪಾಸಸ್ ದ ವಿಚ್ ಸ್ಟೇಟ್ಸ್. ಸೊ ವಿಚ್ ಸ್ಟೇಟ್ಸ್ ಟೋಟಲ್ ಎಷ್ಟಂತನೂ ಕೇಳ್ಬೋದು. ಸೊ ಅವು ಯಾವುವು ಅಂತಾನು ಕೂಡ ಕೇಳ್ತಾ ಹೋಗ್ಬೋದು. ಸೊ ಇನ್ ದಿಸ್ ವೇ ಇಂಡಿಯಾ ಹ್ಯಾಸ್ chosen 82.5 degree east as its standard meridian time. ಸೊ ಅದನ್ನ ಗುರುತು ಮಾಡ್ಕೊಂತ ಅಂದ್ರೆ ಅಲ್ಲಿ ಪ್ರೈಮ್ ಮೆರಿಡಿಯನ್ ಅನ್ನ ಫೋಕಸ್ ಮಾಡಿರ್ತಕ್ಕಂಥದ್ದು. ದಿಸ್ ಗಿವ್ಸ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್, ಅದರ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಟು 5 hours 30 minutes ahead of Greenwich time. ಅದೇ ನಾನು ಹೇಳಿದ್ನಲ್ಲ 5.5 minutes ಅಂದ್ರೆ 5 hours 30 minutes ahead of Greenwich meridian time. ಸೊ ಇದು 5:30 ಗಂಟೆ ಏನಿದೆ ಅಂದ್ರೆ ನಮ್ಮ ಭಾರತೀಯ ಕಾಲಮಾನ ಯಾವಾಗ್ಲೂ ಮುಂದಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದೀವಿ. ದ ಸ್ಟ್ಯಾಂಡರ್ಡ್ ಮೆರಿಡಿಯನ್ ಆಫ್ ಇಂಡಿಯಾ ಪಾಸಸ್ ಥ್ರೂ ಅಲಹಾಬಾದ್. ಉತ್ತರ ಪ್ರದೇಶದ ಅಲಹಾಬಾದ್ ನಲ್ಲಿ ಹಾಗಾದ್ರೆ ಇದು ಏನ್ ಮಾಡ್ತಾ ಇದೆ, ಪಾಸ್ ಆಗ್ತಾ ಇದೆ. as you can see from ಇಲ್ಲೇ ಇದನ್ನ ನೀವು ಗಮನಿಸಬೇಕು ಇಲ್ಲೇ. ಸೊ this image, the vertical line, the standard meridian passes through 5 states. ಸೊ ಎಷ್ಟು ರಾಜ್ಯಗಳಲ್ಲಿ ಅದು ನಮ್ಮ ಹಾಗಾದ್ರೆ ಹಾದು ಹೋಗ್ತಾ ಇದೆ ಅಂತಂದ್ರೆ ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಒಡಿಸ್ಸಾ, ಆಂಧ್ರ ಪ್ರದೇಶ್. ನೀವು ಇಲ್ಲಿ ಗಮನಿಸಬೇಕು, ಹೌದಾ? ಈಗ ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಒಡಿಸ್ಸಾ, ಆಂಧ್ರ ಪ್ರದೇಶ್ ಈ ಭಾಗದಲ್ಲಿ ಹಾದು ಹೋಗ್ತಕ್ಕಂಥದ್ದು. ಸೊ ಇಲ್ಲಿ ಬಹಳ ಅಂದ್ರೆ ಇದನ್ನ ಯಾಕೆ ನಾವು ಫೈಂಡ್ ಔಟ್ ಮಾಡ್ಕೊಂಡಿದೀವಿ ಅಂದ್ರೆ ಪ್ರಯಾಗ್, ಉತ್ತರ ಪ್ರದೇಶದ ಅಲಹಾಬಾದ್ ಹೆಚ್ಚು ಹಾಗಾದ್ರೆ ಇಲ್ಲಿ ಹಾದು ಹೋಗ್ತಕ್ಕಂಥ ಸಂದರ್ಭ, ಇಲ್ಲಿ ಹಾದು ಹೋಗ್ತಕ್ಕಂಥದ್ದನ್ನ ಫೈಂಡ್ ಔಟ್ ಮಾಡ್ಬೋದು ನಾವು. ಸೊ ಹಾಗಾಗಿ ಅಲ್ಲೇ ಇದು 5 states ನಲ್ಲಿ ಪಾಸ್ ಆಗ್ತಕ್ಕಂಥದ್ದು. ಅಂಡ್ ದೆನ್ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಡೇಟ್ ಲೈನ್. ದ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಈಸ್ ಅನ್ ಇಮ್ಯಾಜಿನರಿ ಲೈನ್. ಸೊ ಅರ್ತ್ ಸರ್ಫೇಸ್ defining the boundary between one day or the next day. When you cross the international date line from west to east, you subtract a day, and if you cross the line from east to west, ಅಂದ್ರೆ ಇಲ್ಲೇ ಅಂದ್ರೆ ಪಶ್ಚಿಮದಿಂದ ಪೂರ್ವಕ್ಕೆ ಹೋದ್ರೆ ಸಬ್ಸ್ಟ್ರಾಕ್ಟ್ ಆಗ್ತಾ ಇದೆ. ಯಾವುದು ಪಶ್ಚಿಮದಿಂದ ಪೂರ್ವಕ್ಕೆ ಹೋದ್ರೆ ಒಂದು ಸಬ್ಸ್ಟ್ರಾಕ್ಟ್ ಆಗ್ತಾ ಇದೆ, ಹೌದಾ? ಇಲ್ಲೇ ಸೊ ಈಸ್ಟ್ ಟು ವೆಸ್ಟ್ ಹೋದ್ರೆ ಯು ಯಾಡ್ ಒಂದ್ ದಿನವನ್ನ ನಾವು ಗಳಿಸ್ಕೊಳ್ತೀವಿ. ಅಂದ್ರೆ ಇಲ್ಲಿ ಒಂದಿನವನ್ನ ಕಳ್ಕೋತೀವಿ, ಇಲ್ಲಿ ಒಂದಿನ ನಾವು ಗಳಿಸ್ಕೊಳ್ತಾ ಇದ್ದೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್ ವೆಸ್ಟ್ ಟು ಈಸ್ಟ್ ಹೋದ್ರಪ್ಪ ಅಂತಂದ್ರೆ, ಸೊ ವೆಸ್ಟ್ ನಲ್ಲಿ ಸೋಮವಾರ ಮಂಡೇ ಆಗಿತ್ತಪ್ಪ ಅಂದ್ರೆ ಈಸ್ಟ್ ನಲ್ಲಿ ಏನಾಗಿರ್ತದ ಹಂಗಂದ್ರೆ ಸಂಡೇ ಆಗಿರ್ತದ. ಇಲ್ಲಿ ಮಂಡೇ ಆಗಿರ್ತದ, ಇಲ್ಲೇ ಸಂಡೇ ಆಗಿರ್ತದ. ಸೊ ಅದೇ ನೀವು ಇಲ್ಲಿ ಬಂದ್ರಂತಂದ್ರೆ ಈಸ್ಟ್ ನಲ್ಲಿ ಇದ್ಕೊಂಡಾದಾಗ ಸಂಡೇ ಆಗಿತ್ತಪ್ಪ ಅಂತಂದ್ರೆ ವೆಸ್ಟ್ ನಲ್ಲಿ ಯಾಡ್ ಆಗಿರ್ತದ, ಅಂದ್ರೆ ಅಲ್ಲೇ ಮಂಡೇ ಆಗಿರ್ತದ. ಒನ್ ಡೇ ಬಿಫೋರ್ ಇರ್ತೀವಿ ನಾವಲ್ಲೇ. ಸೊ ಅದನ್ನ ತಾವು ಗಮನಿಸ್ಬೇಕು. ಇಲ್ಲಿ ಇರ್ಬೇಕಾದ್ರೆ ನೀವು ಇನ್ನೊಮ್ಮೆ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. ವೆಸ್ಟ್ ಟು ಈಸ್ಟ್. ಸೊ ಇಲ್ಲೇ ಈಸ್ಟ್, ಇದು ವೆಸ್ಟ್. ಇದು ಹಾಗಾದ್ರೆ ವೆಸ್ಟ್ ಲಿಂದ ಈಸ್ಟಿಗೆ ಹೋದ್ರೆ ಏನಾಗ್ತಾ ಇದೆ, ಒಂದ್ ದಿನವನ್ನ ಕಳ್ಕೊತಾ ಇದೀವಿ ನಾವು. ಅದೇ ಇದನ್ನ ಈ ಕಡೆಯಿಂದ ಈ ಕಡೆ ಬಂದ್ರೆ ಒಂದಿನ ಯಾಡ್ ಮಾಡ್ಕೊತಾ ಹೋಗ್ತೀವಿ ನಾವು. ಸೊ ಇಲ್ಲೇ ಯಾಡ್ ಆಗ್ತಕ್ಕಂಥದ್ದು ಒಂದಿನ. ಇದನ್ನ ನಾವು ಇದರಲ್ಲಿ ಪ್ರೀವಿಯಸ್ ಇಯರ್ ನಲ್ಲಿ ಒಂದ್ ಪ್ರಶ್ನೆಯನ್ನ ಕೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ. ಸೊ ನಾವು ಇದನ್ನ ನಾವು ಹೆಂಗ್ ಅಧ್ಯಯನ ಮಾಡ್ಬೇಕಪ್ಪ ಅಂತಂದ್ರೆ, ಸೊ ನಾವು ಯಾವ ಕಡೆ ಹೋದ್ರೆ ಅಂದ್ರೆ ಯಾವ ಈಸ್ಟ್ ಹೋದ್ರೆ ಯಾವ ಒಂದಿನ ಕಳ್ಕೊತೀವೋ, ಅಥವಾ ಈಸ್ಟ್ ಲಿಂದ ವೆಸ್ಟ್ ಹೋದ್ರೆ ವೆಸ್ಟ್ ಲಿಂದ ಈಸ್ಟ್ ಹೋದ್ರೆ ಅದನ್ನ ನೀವು ಗಮನಿಸಿ ಅಧ್ಯಯನ ಮಾಡಿದ್ದೆ ಆದ್ರೆ ಆ ಪ್ರಶ್ನೆಗೆ ನಾವು ಉತ್ತರವನ್ನ ಈಸಿಯಾಗಿ ಏನ್ ಮಾಡ್ಬೋದು, ಫೈಂಡ್ ಔಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ. ಓಕೆ, ಸೊ ಇಲ್ಲಿಗೆ ನಾನು ನಿನ್ನೆ ಕ್ಲಾಸ್ ಅನ್ನ ಬಿಟ್ಟಿದ್ದೆ. ಸೊ ಇಟ್ ಈಸ್ ಕ್ಲಿಯರ್. ಸೊ ನೆಕ್ಸ್ಟ್ ವಿ ವಿಲ್ ಸ್ಟಾರ್ಟ್ ಟು ಅಟ್ಮಾಸ್ಫಿಯರ್. ಸೊ ಅಂದ್ರೆ ವಾಯುಗೋಳ ಅಂತ ಹೇಳಿ ಕರಿತಾ ಹೋಗ್ತೀವಿ ನಾವು ಇದಕ್ಕೆ, ಅಟ್ಮಾಸ್ಫಿಯರ್. ಎಸ್, ಯು ಸಿ ದ ಪಿಕ್ಚರ್. ಸೊ ಅಂದ್ರೆ ವಾಯುಗೋಳ ಎಂದರೇನು? ಸೊ ಈ ಪ್ರಶ್ನೆಗಳು ಬರೋದಿಲ್ಲ. ವಾಯುಗೋಳ ಅಂದ್ರೆ ಏನು, ವಾಯುಗೋಳದ ಅರ್ಥವನ್ನ ಹೇಳಿ, ಅದು ಏನು ಬರೋದಿಲ್ಲ. ಯು ಜಸ್ಟ್ ಕ್ಲಾರಿಫೈ. ಅಂದ್ರೆ ಅನಿಲಗಳ ರಾಶಿ, ಭೂಮಿಯನ್ನ ಸುತ್ತುವರಿದಿರ್ತಕ್ಕಂಥ ಅನಿಲಗಳ ರಾಶಿಯನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರೆ ವಾಯುಗೋಳ ಅಂತ ಹೇಳಿ ಕರಿತಾ ಇದ್ದೀವಿ.
ಅಂದ್ರೆ ಸರ್ಫೇಸ್ ಆಫ್ ದಿ ಅರ್ತ್, ಇಟ್ ಈಸ್ ದ ಮಾಸ್ ಆಫ್ ಏರ್. ಸೊ ಒಂದು ರಾಶಿಯನ್ನ ಒಳಗೊಂಡಿರ್ತಕ್ಕಂಥದ್ದು, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ವಾಯುಗೋಳ ಅಂತ ಹೇಳಿ ಕರಿತಾ ಹೋಗ್ತೀವಿ. ಅಂಡ್ ಸ್ಟ್ರಕ್ಚರ್ ಆಫ್ ಅಟ್ಮಾಸ್ಫಿಯರ್, ವಾಯುಗೋಳದ ರಚನೆ ಯಾವ ರೀತಿ ಆಗಿರ್ತದ. ಸೊ ಇದು ಬಹಳ ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಅಂತ ಹೇಳಿ ನಾನು ಪರಿಗಣನೆಗೆ ತೆಗೆದುಕೊಳ್ತಾ ಇದ್ದೀನಿ. ದ ವೆರಿ ಇಂಪಾರ್ಟೆಂಟ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಲ್ಮೋಸ್ಟ್. ಯು ಶುಡ್ ಕ್ಲಿಯರ್ಲಿ ಸೀನ್ ದ ಪಿಕ್ಚರ್. ಸೊ ಅಂದ್ರೆ ಇಲ್ಲೇ ಸೊ ಲೇಯರ್ ಆಫ್ ದಿ ಅಟ್ಮಾಸ್ಫಿಯರ್ಸ್ ಅಂತಾನು ಕೂಡ ಕರಿತಾ ಇದೀವಿ ನಾವು ಇದಕ್ಕೆ, ಲೇಯರ್ಸ್. ಸೊ ಅಂತಂದ್ರೆ ಇಲ್ಲಿ ಏನ್ ಮಾಡ್ತಾ ಇದೀವಿ, ಅರ್ತ್, ಪರಿವರ್ತನಾ ಮಂಡಲ, ಪರಿವರ್ತನಾ ವಿರಾಮ, ಸಮೋಷ್ಣ ಮಂಡಲ, ಸಮೋಷ್ಣ ವಿರಾಮ, ಮಧ್ಯಂತರ ಮಂಡಲ, ಮಧ್ಯಂತರ ವಿರಾಮ, ಉಷ್ಣ ಮಂಡಲ, ಬಾಹ್ಯ ಮಂಡಲ ಅಂತ ಕೂಡ ಕರಿತಾ ಇದೀವಿ. ಸೊ ಇದ್ರ ಹಿಂದ್ಗಡೆ ಇನ್ನ ಒಂದು ನಾವು ಏನ್ ಮಾಡ್ಬೋದು, ಮೇಲ್ಗಡೆ ಆಯಾನು ಮಂಡಲ ಅಂತ ಹೇಳಿ ಕೂಡ ನಾವು ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಎಕ್ಸೋಸ್ಫಿಯರ್ ಅಂತ ಹೇಳಿ ಕರಿತಾ ಹೋಗ್ತೀವಿ ನಾವು ಅದಕ್ಕೆ. ಇದನ್ನ ಗಮನಿಸಿದಾಗ ಸೊ ಇಲ್ಲೇ ಸೊ ಭೂಮಿಯಿಂದ 10 ಕಿಲೋಮೀಟರ್ ಎತ್ತರದವರೆಗೆ ವಿಸ್ತರಿಸತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಪರಿವರ್ತನಾ ಮಂಡಲ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಅರ್ತ್ ಟು 10 ಕಿಲೋಮೀಟರ್ ಡಿಸ್ಟೆನ್ಸ್ ಆಫ್ ದಿ ಸ್ಟ್ರಾಟೋಸ್ಫಿಯರ್ ಹ್ಯಾಸ್ ಸ್ಪ್ರೆಡ್. ಸೊ ವಿಸ್ತರಣೆ ಆಗಿರ್ತಕ್ಕಂಥದ್ದು, ಸ್ಪ್ರೆಡ್ ಆಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಸ್ಟ್ರಾಟೋಸ್ಫಿಯರ್ ಅಂತ ಕರಿತಾ ಹೋಗ್ತೀವಿ. ಇಲ್ಲೇ ಓಝೋನ್ ಲೇಯರ್, ಇಟ್ ಈಸ್ ಅರ್ತ್ ಟು 25 kilometers, 20 or 25 kilometers has spread to ozone layer. ಓಝೋನ್ ಪದರು ಅಂತ ಹೇಳಿ ಕರಿತಾ, ಓಝೋನ್ ಮಂಡಲ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಐ ಡಿಡ್ ನಾಟ್ ಎಕ್ಸ್ಪ್ಲೇನ್ ವಾಟ್ ಇಸ್ ದ ಮೀನಿಂಗ್ ಆಫ್ ಓಝೋನ್, ವಾಟ್ ಈಸ್ ದ ಫಂಕ್ಷನ್ಸ್ ಆಫ್ ಓಝೋನ್ ಲೇಯರ್. ಸೊ ಓಝೋನ್ ಅಂದ್ರೆ ಏನು, ಓಝೋನ್ ನ ಕಾರ್ಯಗಳೇನು, ಸೊ ಓಝೋನ್ ಯಾವ್ದ್ರಿಂದ ಕೂಡಿರ್ತದ, ಐ ಡಿಡ್ ನಾಟ್ ಎಕ್ಸ್ಪ್ಲೇನ್. So you just imagine it in competitive exams, any competitive exams. So like that, ಓಝೋನ್ ಯಾವ ವಲಯದಲ್ಲಿ ಕಂಡು ಬರುತ್ತದೆ, ಈ ಪ್ರಶ್ನೆ ಬಂದಿದೆ ಒಂದು ಪ್ರೀವಿಯಸ್ ಇಯರ್ ನಲ್ಲಿ. ಓಝೋನ್ ಭೂಮಿಯಿಂದ ಎಷ್ಟು ಕಿಲೋಮೀಟರ್ ನಂತರ ಕಾಣಿಸಿಕೊಳ್ಳುತ್ತದೆ, ಸೊ ಅಥವಾ ಭೂಮಿಯಿಂದ ಎಷ್ಟು ಕಿಲೋಮೀಟರ್ ನಂತರ ಓಝೋನ್ ವಲಯವು ವಿಸ್ತರಿಸಿದೆ, ಈ ಪ್ರಶ್ನೆಗಳು ಬರಬಹುದು. ಸೊ ಇಲ್ಲಿ ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಮಧ್ಯಂತರ ಮಂಡಲ, ಉಷ್ಣ ಮಂಡಲ ಅಂತ ಹೇಳಿ ಕೊಡ್ತಾ ಹೋಗ್ತೀನಿ ಕೆಳಗೆ ಆಪ್ಷನ್ಸ್ ಗಳನ್ನ ಕೊಡ್ಬೇಕಾದಂತ ಸಂದರ್ಭದಲ್ಲಿ. ಸೊ ಓಝೋನ್ ಲೇಯರ್, ಸೊ ಸಮೋಷ್ಣ ಮಂಡಲದಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಓಝೋನ್ ಲೇಯರ್. ಇದನ್ನ ನೀವು ಪರಿಗಣನೆಗೆ ತೆಗೆದುಕೊಂಡು ಅಧ್ಯಯನವನ್ನ ಮಾಡಬೇಕು. ಓಝೋನ್ ಲೇಯರ್ ಹಾಗಾದ್ರೆ ಇನ್ಕ್ಲೂಡಿಂಗ್ ಎ ಸಮೋಷ್ಣ ಮಂಡಲ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಆ ವಲಯದಲ್ಲಿ ಕಂಡು ಬರ್ತಕ್ಕಂಥದ್ದು ಹಾಗಾದ್ರೆ ಓಝೋನ್ ಲೇಯರ್. ಸೊ ಇಲ್ಲೇ ಭೂಮಿಯಿಂದ 50 ಕಿಲೋಮೀಟರ್ ವರೆಗೆ ವಿಸ್ತಾರವಾಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಸಮೋಷ್ಣ ಮಂಡಲ ಅಂತ ಕರಿತಾವ, ಟ್ರೋಪೋಸ್ಫಿಯರ್, ಸಮೋಷ್ಣ ಮಂಡಲ. ಸೊ ಭೂಮಿಯಿಂದ 80 ಕಿಲೋಮೀಟರ್ಗಳವರೆಗೆ ವಿಸ್ತಾರವಾಗಿರ್ತಕ್ಕಂಥದ್ದು ಯಾವ್ದಂದ್ರೆ ಮಧ್ಯಂತರ ಮಂಡಲ ಅಂತೇಳಿ ಕರಿತಾ ಹೋಗ್ತೀವಿ. ಹಾಗಾದ್ರೆ ಭೂಮಿಯಿಂದ 500 ಕಿಲೋಮೀಟರ್ ವರೆಗೆ ವಿಸ್ತಾರವಾಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಹಾಗಾದ್ರೆ ಇದು ಉಷ್ಣ ಮಂಡಲ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ಇವುಗಳನ್ನ ನೀವು ಸೂಕ್ಷ್ಮವಾಗಿ ಅವಲೋಕನವನ್ನ ಮಾಡ್ಕೊಳ್ಬೇಕು. ಕಿಲೋಮೀಟರ್, ಇಲ್ಲ ಕ್ವಶನ್ಸ್ ಗಳು ಹೇಗೆ ಬರುವ ಸಾಧ್ಯತೆ ಇದೆ ಅಂದ್ರೆ ಕಿಲೋಮೀಟರ್ ನನ್ನ ಕೊಟ್ಟು ಹಾಗಾದ್ರೆ ಎಷ್ಟು ಕಿಲೋಮೀಟರ್ ವರೆಗೆ ಈ ಲೇಯರ್ ಅಥವಾ ಈ ಮಂಡಲವು ವಿಸ್ತಾರಗೊಂಡಿದೆ ಅಂತೇಳಿ ಕೇಳುವ ಸಾಧ್ಯತೆಗಳು ಬಹಳ ಇರ್ತವೆ. ಸೊ ವೆನ್ ಯು ಹ್ಯಾವ್ ಸೀನ್ ದ ಪ್ರೀವಿಯಸ್ KTET exam question papers, almost all this topic focus at this topic including more than 3 or 2 questions is there definitely. ಸೊ ಇದ್ರೊಳಗೆ ಹಾಗಾದ್ರೆ ನಿಮ್ಗೆ 2-3 ಪ್ರಶ್ನೆಗಳು ನಿಖರವಾಗಿ ಬಂದೇ ಬರುತ್ತವೆ. ಇದನ್ನ ಹೆಚ್ಚು ನೀವು ಫೋಕಸ್ ಮಾಡಿ ಅಧ್ಯಯನವನ್ನ ಮಾಡ್ಬೇಕಾಗುತ್ತೆ, ಇದರಲ್ಲಿ ಸೂಕ್ಷ್ಮವಾಗಿ ಅಧ್ಯಯನವನ್ನ ಮಾಡ್ಬೇಕಾಗತ್ತೆ ನೀವು ಇದನ್ನ. ಓಕೆ, ಎಸ್. ಇಲ್ಲೇ ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮೆಸೋಸ್ಫಿಯರ್, ಥರ್ಮೋಸ್ಫಿಯರ್ ಅದನ್ನ ಹೇಳಿದಲ್ಲ. ಟ್ರೋಪೋಸ್ಫಿಯರ್ ಪರಿವರ್ತನಾ ಮಂಡಲ, is it right? ಸ್ಟ್ರಾಟೋಸ್ಫಿಯರ್ ಸಮೋಷ್ಣ ಮಂಡಲ, is it right? ಮೆಸೋಸ್ಫಿಯರ್ ಮಧ್ಯಂತರ ಮಂಡಲ, ಥರ್ಮೋಸ್ಫಿಯರ್ ಉಷ್ಣ ಮಂಡಲ, ಹೌದಾ? ಎಕ್ಸೋಸ್ಫಿಯರ್ ಬಾಹ್ಯ ಮಂಡಲ, ಲಾಸ್ಟ್ ಒನ್ ಅಯಾನು ಮಂಡಲ ಅಂತ ಹೇಳಿ ಕೂಡ ಕರಿತಾ ಹೋಗ್ತೀವಿ. ಕೆಲವು ಸಮ್ ಆಥರ್ಸ್ ಹ್ಯಾಸ್ ಮೆನ್ಷನ್ಸ್ ದ ಅಯಾನು ಮಂಡಲ ಅಂತ ಹೇಳಿ ಕೂಡ ಅದನ್ನ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಇದರಲ್ಲಿ. ಸೊ ಇಲ್ಲೇ ವೆದರ್ ಬ್ಲೂಮ್, is it right? ವೆದರ್ ಬ್ಲೂಮ್ ಇಲ್ಲೇ ಇದು ಕ್ಲೌಡ್ ಅಂಡ್ ರೇನ್ ಅಂಡ್ ಕ್ಲೌಡ್, ಹೌದಾ? ಅಂಡ್ ವೆಲ್ ಏರ್ ಹೌದಾ? ಕಮರ್ಷಿಯಲ್ ಜೆಟ್, ಹೌದಾ? ಇಲ್ಲಿ ಪ್ರಶ್ನೆಗಳು ಅಪ್ಲೈಯಿಂಗ್ ಕ್ವಶನ್ಸ್.
this part as inclusively applying questions is there in any competitive exams. ಏರ್ ಜೆಟ್ ವಿಮಾನಗಳು ಯಾವ ವಲಯದಲ್ಲಿ ಹಾರಾಡುತ್ತವೆ, ಅಪ್ಲೈಯಿಂಗ್ ಕ್ವಶನ್ಸ್ ಹೀಗೂ ಬರುವ ಸಾಧ್ಯತೆಗಳಿದಾವೆ. ಸೊ ನಾವು ಅದಾಗ ಬಹಳ ಕನ್ಫ್ಯೂಷನ್ ಅನ್ನ ಮಾಡ್ಕೊಂಡ್ಬಿಡ್ತೀವಿ, ಹೌದಾ? ಆ ಕನ್ಫ್ಯೂಷನ್ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇಲ್ಲ. ಸೊ ಇಲ್ಲಿ ನೋಡಿ, ನೀವು ಇದನ್ನ ಗಮನಿಸಿದ್ರೆ ಗೊತ್ತಾಗ್ತಾ ಇದೆ, 10 to 20 ಕಿಲೋಮೀಟರ್ಸ್ 10 to 20 ಕಿಲೋಮೀಟರ್ಸ್ ಅಂದ್ರೆ ಈ ವಲಯಗಳಲ್ಲಿ. ಸೊ ಇಲ್ಲಿಂದ ಈ ವಲಯಗಳ ಸಾಧ್ಯತೆಯಲ್ಲಿ ಹಾಗಾದ್ರೆ ಏನ್ ಮಾಡ್ತಾ ಇದಾವೆ, ಏರ್ ಜೆಟ್ ವಿಮಾನಗಳು ಹಾರಾಡ್ತಕ್ಕಂಥವುಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ಸೊ ಇಲ್ಲೇ ಕಾಣ್ತಾ ಇದೀವಿ. ಇಲ್ಲಿ ಹೆಸರೇ ಸೂಚಿಸ್ತಾ ಇದೆ, ಸಮೋಷ್ಣ ಮಂಡಲ, ಸ್ಟ್ರಾಟೋಸ್ಫಿಯರ್. ಅಂದ್ರೆ ಇಲ್ಲಿ ಯಾವಾಗ್ಲೂ ಉಷ್ಣತೆ ಮತ್ತು ಕ್ಲೌಡ್ ಅಥವಾ ಉಷ್ಣತೆ ಮತ್ತು ಏನು ಕೋಲ್ಡ್ ವೆದರ್ ಇಟ್ ಇಸ್ ದ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ದಿಸ್ ಲೇಯರ್. ಸೊ ಈ ಹಂತದಲ್ಲಿ ಹಾಗಾದ್ರೆ ಸಮೋಷ್ಣ ಮಂಡಲದಲ್ಲಿ ಟೆಂಪರೇಚರ್ನು ಒಂದೇ ತೆರನಾಗಿರ್ತದ, ಹಾಗಾದ್ರೆ ಕ್ಲೌಡ್ ಒಂದೇ ತೆರನಾಗಿರೋದನ್ನ ಇದರಲ್ಲಿ ಗಮನಿಸ್ತಾ ಇದ್ದೀವಿ. Though this layer features has having a same or equal distribution of the height, a moderate temperature and moderate cloud. So moderate ಆಗಿರ್ತಕ್ಕಂಥದ್ದು, ಒಂದೇ ತೆರನಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಹೋಗ್ತೀವಿ. ಸೊ ಇದಕ್ಕೆ ಸಮೋಷ್ಣ ಮಂಡಲ ಅಂತೇಳಿ ಕರಿತಾ ಇದ್ದಾರೆ, ಸ್ಟ್ರಾಟೋಸ್ಫಿಯರ್ ಅಂತ ಕರಿತಾ ಇದ್ದಾರೆ. ಅಂಡ್ ಮೆಸೋಸ್ಫಿಯರ್. ಸೊ ಇಲ್ಲೇ ಮೆಸೋಸ್ಫಿಯರ್ ನಲ್ಲಿ ಅಂದ್ರೆ ಭೂಮಿಯಿಂದ ಮೇಲ್ಗಡೆ ಹೋದಂತೆ ಯಾವಾಗ್ಲೂ ವಾಯುವಿನ ಪ್ರಮಾಣ ಏನಾಗ್ತಾ ಇದೆ ಅಂದ್ರೆ ಕಡಿಮೆ ಆಗ್ತಾ ಹೋಗುತ್ತೆ. ವೆನ್ ಯು ಹ್ಯಾವ್ ಇನ್ಕ್ರೀಸಿಂಗ್ ದ ಹೈಟ್ ಆಫ್ ದಿ ಅರ್ತ್, ಅಂದ್ರೆ ಅರ್ತ್ ಲಿಂದ ಹೈಟ್ ಕಡೆ ಹೋದಂತೆ ಡಿಕ್ರೀಸಸ್ ಆಫ್ ದಿ ಏರ್ ಅಂದ್ರೆ ನಾವು ಏನ್ ಮಾಡ್ತಾ ಇದೀವಿ, ಏರ್ ಅಂದ್ರೆ ಅಲ್ಲಿ ಇರ್ತಕ್ಕಂತ ನೈಟ್ರೋಜನ್, ಆಕ್ಸಿಜನ್, ಸೊ ಅದರ್ ಗ್ಯಾಸಸ್ ಏನಾಗ್ತಾ ಇದಾವೆ, ಕಡಿಮೆ ಆಗ್ತಾ ಬರ್ತಾ ಇದಾವೆ. ಸೊ ಹಾಗಾಗಿ ಇದು ಹಾಗಾದ್ರೆ ಮೇಲ್ಗಡೆ ಹೋದಂತೆ ನಮಗೆ ಏನಾಗುತ್ತೆ, ಉಸಿರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದಕ್ಕೆ ಇದು ಮಧ್ಯಂತರ ಮಂಡಲ. ಇದಕ್ಕೆ ಮಧ್ಯಂತರ ಮಂಡಲ ಅಂತ ಯಾಕೆ ಹೆಸರು ಬಂತಂದ್ರೆ ಇದು ಮಧ್ಯದಲ್ಲಿ ಇರ್ತಕ್ಕಂಥದ್ದು, ಮೆಸೋಸ್ಫಿಯರ್. ಸೊ ಎರಡು ಅಂದ್ರೆ ಈ ಎರಡುಗಳ ಮಧ್ಯೆ ಇರ್ತಕ್ಕಂಥದ್ದು ಮೆಸೋಸ್ಫಿಯರ್, ಮಧ್ಯಂತರ ಮಂಡಲ ಅಂತೇಳಿ ಕರಿತಾ ಇದೀವಿ ನಾವು. ಉಷ್ಣ ಮಂಡಲ ಅಂದ್ರೆ ಮೇಲ್ಗಡೆ ಹೋದಂತೆ ಎಲ್ಲ ಏನಾಗ್ತಾ ಇದೆ ಅಂದ್ರೆ ಟೆಂಪರೇಚರ್, ಹೈ ಟೆಂಪರೇಚರ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಇದಕ್ಕೆ ಥರ್ಮೋಸ್ಫಿಯರ್ ಅಂತೇಳಿ ಕರಿತಾ ಇದೀವಿ, ಥರ್ಮೋಸ್ಫಿಯರ್ ಅಂತ ಮೆನ್ಷನ್ ಮಾಡ್ತಾ ಇದೀವಿ ನಾವು. ಓಕೆ, ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮೆಸೋಸ್ಫಿಯರ್, ಥರ್ಮೋಸ್ಫಿಯರ್. So within the troposphere, temperature decreases with the increasing height at the average rate of about, so andre ille ನಾವು so 11.7 Fahrenheit per every 3281 feet, ಅಂದ್ರೆ 3281 ಫೀಟ್ ಮೇಲ್ಗಡೆ ಹೋದಂತೆಲ್ಲ ಏನಾಗ್ತಾ ಇದೆ ಅಂದ್ರೆ 6.5 ಡಿಗ್ರಿ ಸೆಲ್ಸಿಯಸ್ ಏನಾಗ್ತಾ ಇದೆ. ಹಾಗಾದ್ರೆ ಟೆಂಪರೇಚರ್ ಏನಾಗ್ತಾ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಸೊ ಹೈಟ್ ನೀವು ಅಂದ್ರೆ 3281 3281 ಫೀಟ್. ಸೊ ಆ ಫೀಟ್ ನೊಳಗೆ ನೀವು ಹಂಗೆ ಮೇಲ್ಗಡೆ ಹೋದಂತೆಲ್ಲ 11.7 ಫ್ಯಾರನ್ಹೀಟ್ ಅಂಡ್ 6.5 ಡಿಗ್ರಿ. ಸೊ ಏನಾಗ್ತಾ ಇದೆ, ಸೊ ಟೆಂಪರೇಚರ್ ಹೀಟ್ ಆಗ್ತಾ ಹೋಗುತ್ತೆ. ಇದರ ಮೇಲೆ ಪ್ರಶ್ನೆ ಹೇಗ್ ಬರ್ಬೋದಪ್ಪ ಅಂತಂದ್ರೆ, ಸೊ ಭೂಮಿಯಿಂದ 3281 ಫೀಟ್ ಅಡಿಗಳಷ್ಟು ಮೇಲ್ಗಡೆ ಹೋದಂತೆ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚಿಗೆ ಆಗುತ್ತದೆ. ಅದು ಫ್ಯಾರನ್ಹೀಟ್ ನಲ್ಲಿ ಕೇಳಬಹುದು, ಅದನ್ನ ಏನು ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಕೇಳುವ ಸಾಧ್ಯತೆಗಳು ಇರ್ತಾವೆ. ಸೊ ಅದಕ್ಕೆ ಇದನ್ನ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನಿಮ್ಗೆ. ಸೊ 11.7 Fahrenheit and 6.5 degree Celsius. Yes, it contains most of our weather, clouds, rain, snow. ಹೌದಾ, ಎಲ್ಲೇ ಟೋಪೋಸ್ಫಿಯರ್ ನಲ್ಲಿ ಆಗ್ತಕ್ಕಂಥದ್ದು. ಕಂಟೈನ್ಸ್ ಅಂದ್ರೆ ಹ್ಯಾವಿಂಗ್ ಎ ಆಲ್ಮೋಸ್ಟ್ ಆಲ್ ವೆದರ್. ಸೊ ಹವಾಗುಣಶಾಸ್ತ್ರ, ಕ್ಲೌಡ್ಸ್ ಹವಾಮಾನ, ಉತ್ತಮ ಹವಾಮಾನವನ್ನು ಒಳಗೊಂಡಿರ್ತಕ್ಕಂಥದ್ದು, ಮೋಡಗಳನ್ನ ಒಳಗೊಂಡಿರ್ತಕ್ಕಂಥದ್ದು, ರೇನ್ ಹೌದಾ, ಮಳೆಯನ್ನ ಒಳಗೊಂಡಿರ್ತಕ್ಕಂಥದ್ದು, ಸ್ನೋ ಬೀಳ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಿಂದ ಬರ್ತಾ ಇದೆ ಹೀಗೂ ಕೇಳ್ಬೋದು. ಸ್ನೋ ಯಾವ ವಲಯದಿಂದ ಸ್ನೋಫಾಲ್ ಆಗ್ತಾ ಇದೆ, ಸ್ನೋಫಾಲ್ ವಿಚ್ ಇಸ್ ದ ಲೇಯರ್ ಆಫ್ ದಿ ಅಟ್ಮಾಸ್ಫಿಯರ್, ಎದರ್ಲಿಂದ ಆಗ್ತದೆ ಅಂತ ಹಾಗಾದ್ರೆ ಟ್ರೋಪೋಸ್ಫಿಯರ್ ವಲಯದಲ್ಲಿ, ಹೌದಾ, ಪರಿವರ್ತನಾ ವಲಯದಲ್ಲಿ ಹಾಗಾದ್ರೆ ಸ್ನೋಫಾಲ್ ಆಗ್ತಾ ಇದೆ. ಸ್ಟ್ರಾಟೋಸ್ಫಿಯರ್ ಅಂತ ಕರಿತಾ ಹೋಗ್ತೀವಿ, ಸಮೋಷ್ಣ ಮಂಡಲ. ದಿಸ್ extends upwards from the troposphere to about 50 kilometers. ಇಲ್ಲಿ ಪ್ರಶ್ನೆ ಹೇಗ್ ಬರ್ಬೋದು, ಸ್ಟ್ರಾಟೋಸ್ಫಿಯರ್ ಲಿಂದ ಹಾಗಾದ್ರೆ ಸಾರಿ ಯಾವುದು ಟ್ರೋಪೋಸ್ಫಿಯರ್ ಲಿಂದ ಸ್ಟ್ರಾಟೋಸ್ಫಿಯರ್ ಎಷ್ಟು ಕಿಲೋಮೀಟರ್ ವರೆಗೆ ವಿಸ್ತಾರಗೊಂಡಿದೆ. ಸೊ ಅಲ್ಲಿ 20 to 50 ಅಂದ್ರೆ 20ರಿಂದ
ಹಾಗಾದ್ರೆ ಮುಂದೆ 50 ಕಿಲೋಮೀಟರ್ ಟೋಟಲ್ ಡಿಸ್ಟ್ರಿಬ್ಯೂಷನ್ ಆಫ್ ದಿ 70 ಕಿಲೋಮೀಟರ್ಸ್ ಫ್ರಮ್ ಅರ್ತ್ ಟು ಅಬೋವ್. ಸೊ ಅರ್ತ್ ಲಿಂದ ಎಲ್ಲಿಗೆ ಆಗಿದೆಪ್ಪ ಅಂದ್ರೆ 50 ಕಿಲೋಮೀಟರ್ ಸ್ಟ್ರಾಟೋಸ್ಫಿಯರ್ ವಿಸ್ತಾರಗೊಂಡಿದ್ದನ್ನ ನಾವು ಇದರಲ್ಲಿ ಕಾಣ್ತಾ ಇದ್ದೀವಿ. Okay, and the increases in temperature with height occur because of ultraviolet radiations from the sun by this ozone. So ಈ ವಲಯದಲ್ಲಿ ಸೂರ್ಯನಿಂದ ಬಿಡುಗಡೆ ಆಗ್ತಕ್ಕಂತ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್, ಸೊ ನೇರಳಾತೀತ ಕಿರಣಗಳನ್ನ ಹಿಡಿದಿಟ್ಕೊಳ್ತಕ್ಕಂಥದ್ದು ಯಾವಪ್ಪ ಅಂದ್ರೆ ಈ ವಲಯದಲ್ಲಿ ಇರ್ತಕ್ಕಂಥದ್ದು ಓಝೋನ್ ಲೇಯರ್. ಅದೇ ನಾನು ಹೇಳಿದ್ನಲ್ಲ, ಯಾವ ವಲಯದಲ್ಲಿ ಕಂಡು ಬರ್ತಾ ಇದೆ ಅದು ಓಝೋನ್ ಲೇಯರ್. ಸೊ ಸ್ಟ್ರಾಟೋಸ್ಫಿಯರ್, ಹೌದಾ, ಸಮೋಷ್ಣ ಮಂಡಲದಲ್ಲಿ ಕಂಡು ಬರ್ತಕ್ಕಂಥದ್ದು, ಅದನ್ನ ಹಿಡಿದಿಟ್ಕೊಳ್ತಕ್ಕಂಥದ್ದು ಇದು. ಟೆಂಪರೇಚರ್ಸ್ ಇನ್ ದ ಸ್ಟ್ರಾಟೋಸ್ಫಿಯರ್ ಆರ್ ಹೈಯೆಸ್ಟ್ ಓವರ್ ದ ಸಮರ್ ಪೋಲ್. ಅಂದ್ರೆ ಸಮರ್ ಪೋಲ್ ನಲ್ಲಿ ಯಾವಾಗ್ಲೂ ಈ ಸ್ಟ್ರಾಟೋಸ್ಫಿಯರ್ ಹೈ ಇರ್ತದ. ಸೊ ಅಂಡ್ ಲೋವೆಸ್ಟ್ ಓವರ್ ದ ವಿಂಟರ್, ಅಂದ್ರೆ ಇಲ್ಲೇ ಬೇಸಿಗೆ ಕಾಲದಲ್ಲಿ ಸಮರ್ ಯಾವಾಗ್ಲೂ ಬೇಸಿಗೆ ಕಾಲದಲ್ಲಿ ಟೆಂಪರೇಚರ್ ಏನಾಗಿರ್ತದ ಅಂತಂದ್ರೆ ಬಹಳ ಹೀಟ್ ಆಗಿರ್ತಕ್ಕಂಥದ್ದು ಕಾಣ್ತಾ ಇದೀವಿ. ಲೋಯೆಸ್ಟ್ ಅಂದ್ರೆ ಅತ್ಯಂತ ಕಡಿಮೆ ಅಂದ್ರೆ ವಿಂಟರ್ ಸೀಸನ್, ಮಳೆಗಾಲದಲ್ಲಿ ಹಾಗಾದ್ರೆ ಇದ್ರದ್ದು ಏನಿರ್ತದ ಬಹಳ ಕಡಿಮೆ ಆಗಿದ್ದನ್ನ ನಾವು ಕಾಣ್ತಾ ಇದೀವಿ. ಮೆಸೋಸ್ಫಿಯರ್, ಮಧ್ಯಂತರ ಮಂಡಲ, ಇಸ್ ಎಕ್ಸ್ಟೆನ್ಸ್ ಅಪ್ವರ್ಡ್ಸ್ ಟು ಎ ಹೈಟ್ ಆಫ್ ಅಬೌಟ್ 85 ಕಿಲೋಮೀಟರ್ಸ್ 53 ಮೈಲ್ಸ್ ಅಬೋವ್ ಅವರ್ ಪ್ಲಾನೆಟ್. ಅದು ನಮ್ಮ ಭೂಗ್ರಹದಿಂದ 85 ಕಿಲೋಮೀಟರ್ ಇದನ್ನ ಅಪ್ವರ್ಡ್ಸ್ ಅಲ್ಲಿವರೆಗೆ ವಿಸ್ತಾರವಾಗಿರ್ತಕ್ಕಂಥದ್ದು. Here the temperature again decreases with height, reaching a minimum of about 90 degrees Celsius at the mesosphere. So minimum ಎಷ್ಟು ಇರ್ತದೆ, 90 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರ್ತದೆ ಇದರಲ್ಲಿ. ಸೊ 90 ಡಿಗ್ರಿ 90 ಡಿಗ್ರಿ ಸೆಲ್ಸಿಯಸ್ ಏನಿರ್ತದ, ನೀವು ಯಾವಾಗ ಹೈಟ್ ಹೋದಂಗೆಲ್ಲ ಸೊ ಮಿನಿಮಮ್ ಅಲ್ಲಿ ಇರ್ತಕ್ಕಂಥದ್ದು ಎಷ್ಟಪ್ಪ ಅಂದ್ರೆ 90 ಡಿಗ್ರಿ ಸೆಲ್ಸಿಯಸ್ ಅಂತ ಕರಿತಾ ಹೋಗ್ತೀವಿ. ಥರ್ಮೋಸ್ಫಿಯರ್, the layer of very rare air above the mesosphere is called the thermosphere. High energy X-rays and ultraviolet radiations from the sun are in the temperature and absorbed ಮಾಡ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಟ್ರೋಪೋಸ್ಫಿಯರ್ ಅಂತ ಥರ್ಮೋಸ್ಫಿಯರ್ ಅಂತ ಕರಿತಾ ಹೋಗ್ತೀವಿ ನಾವು ಇದಕ್ಕೆ. ಸೊ temperatures in the upper thermosphere can range from about 500 degrees Celsius or 932 ಫ್ಯಾರನ್ಹೀಟ್. ಅಲ್ಲಿಂದ ಹಿಡ್ಕೊಂಡು ಎಷ್ಟು ಇರ್ತದಪ್ಪ ಅಂದ್ರೆ 200 ಡಿಗ್ರಿ ಸೆಲ್ಸಿಯಸ್ ವರೆಗೂ ಕೂಡ ಇದರಲ್ಲಿ ನಾವೇನ್ ಕಾಣ್ತಾ ಇದೀವಿ. ಅದಕ್ಕೆ ಉಷ್ಣತಾ ಮಂಡಲ ಅಂತ ಹೇಳಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಹೈಯರ್ ಮೇಲ್ಗಡೆ ಹೋದಂತೆಲ್ಲ ಇದು ಏನಾಗ್ತಾ ಇದೆ ಅಂದ್ರೆ ಇಷ್ಟು 2000 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರೋದನ್ನ ಕಾಂಪೋಸಿಷನ್ ಆಫ್ ಅಟ್ಮಾಸ್ಫಿಯರ್ ಏನ್ ಸಂಯೋಜನೆ ಹೆಂಗಾಗಿದೆ, ವಾಯುಗೋಳದ ಸಂಯೋಜನೆ. ಸೊ ಇಲ್ಲೇ 78% ಸಾರಜನಕ, ನೈಟ್ರೋಜನ್, ಹೌದಾ, ಆಕ್ಸಿಜನ್, ಸೊ 20.94. ಸೊ ಇಂಗಾಲದ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಎಷ್ಟಿದೆ ಅಂತಂದ್ರೆ ಇಲ್ಲೇ ಸೊ ಸ್ವಲ್ಪ ಕಡಿಮೆ ಇರತಕ್ಕಂಥದ್ದನ್ನ ನಾವು ಕಾಣ್ತಾ ಇದೀವಿ. ಸೊ ಮತ್ತು ಇತರ ಅನಿಲಗಳು ಇರತಕ್ಕಂಥದ್ದನ್ನ ಇದರಲ್ಲೇ ಪಾರ್ಟ್ ಮಾಡ್ತಾ ಇದೀವಿ. ಇದಿಷ್ಟೇ ಭಾಗ ಇತರ ಅನಿಲಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಹೆಚ್ಚು ವಾಯುಗೋಳದಲ್ಲಿ ಅತ್ಯಂತ ಹೆಚ್ಚಾಗಿರುವ ಅನಿಲ ಯಾವುದು ಎಂಬ ಬರುವ ಸಾಧ್ಯತೆಗಳು ಉಂಟು, ಸಾರಜನಕ, ಹೌದಾ. ಸೊ ಅದನ್ನ ಮೆನ್ಷನ್ ಮಾಡ್ತಾನೆ. ಸೊ ಅತ್ಯಂತ ಕಡಿಮೆ ಯಾವುದು ಅಂತ ಕೇಳುವ ಸಾಧ್ಯತೆಗಳು ಕೂಡ ಇರ್ತಾವೆ. ಸೊ ಇಂಗಾಲದ ಆಮ್ಲಜನಕ, ಇಂಗಾಲದ ಡೈಆಕ್ಸೈಡ್, ಆಮ್ಲಜನಕದ ಪ್ರಮಾಣವು ಎಷ್ಟಿದೆ ಅಂತೇಳಿ ಕೇಳಬಹುದು. ಸೊ ವಾಯುಮಂಡಲದಲ್ಲಿರ್ತಕ್ಕಂಥ ಪ್ರಮುಖ ಅನಿಲಗಳು ಸಾರಜನಕ, ಹೌದಾ, ಆಮ್ಲಜನಕ, O2, ರಾಸಾಯನಿಕ ಚಿಹ್ನೆಗಳನ್ನ ಇಲ್ಲಿ ಕೊಟ್ಟಿದ್ದೀವಿ. ಸೊ ಶೇಕಡ ಎಷ್ಟು ಪರ್ಸೆಂಟೇಜ್ ಅದು ಕಾಂಪೋಸಿಷನ್ ಆಗಿದೆ ಏರ್ ನಲ್ಲಿ ಅನ್ನೋದಕ್ಕೆ. ಸೊ ಆಕ್ಸಿಜನ್, ಆರ್ಗನ್ 0.93, ಸೊ CO2 ಕಾರ್ಬನ್ ಡೈಆಕ್ಸೈಡ್, ಸೊ 0.03, ನಿಯಾನ್, ಹೌದಾ, 0.0018, ಹೀಲಿಯಂ, ಹೌದಾ, 0.0005, ಓಝೋನ್ 0.000 and 06, ಹೌದಾ, ಹೀಲಿಯಂ ಜಲಜನಕ 0. ಸೊ ಇವು ಬಹಳ ಇಂಪಾರ್ಟೆಂಟ್, ಇದನ್ನ ಕೇಳುವ ಸಾಧ್ಯತೆಗಳಿದೆ. ಹೀಲಿಯಂ ಇಂಪಾರ್ಟೆಂಟ್ ಅಂಡ್ ಜಲಜನಕ ಇಂಪಾರ್ಟೆಂಟ್, ಹೀಲಿಯಂ ಇಂಪಾರ್ಟೆಂಟ್, ಸೊ ಸಾರಜನಕ ಇಂಪಾರ್ಟೆಂಟ್. ಸೊ ಇವು ಮೂರು ಕೇಳುವ ಸಾಧ್ಯತೆಗಳು ಇರ್ತಾವೆ. ಸೊ ಹೀಲಿಯಂ, ಜಲಜನಕ ಅಂಡ್ ಸಾರಜನಕ, ಸೊ ಇವು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಏನು ಅನಿಲಗಳು, ಪ್ರಮುಖವಾಗಿರ್ತಕ್ಕಂಥ ಅನಿಲಗಳು. ಎಸ್, ಐ ವಿಲ್ ಗೋ ಟು ನೆಕ್ಸ್ಟ್ ಕಾಂಪೋನೆಂಟ್, ನೆಕ್ಸ್ಟ್ ಕಾನ್ಸೆಪ್ಟ್, ಅರ್ಥ್ಕ್ವೇಕ್ಸ್. ಭೂಕಂಪಗಳ ಮೇಲೆ ಹಾಗಾದ್ರೆ ಇಲ್ಲಿವರೆಗೂ ಕೂಡ ಏನಾಗಿದಾವೆ ಅಂದ್ರೆ ಪ್ರಶ್ನೆಗಳು ಸಾಕಷ್ಟು ಬಂದಿದಾವೆ. ಭೂಕಂಪಕ್ಕೆ ಸಂಬಂಧಿಸಿದಂತೆ ನಾನು ನೋಡಿದೊಳಗ, ಸೊ ಐ ಹ್ಯಾವ್ ಸೀನ್
previous question paper of KTET examinations. So almost all earthquake questions has related to ಏನು ಇದು ಅಲೆಗಳು ಅಂತ ಏನ್ ಕರಿತಾ ಇದೀವಲ್ಲ ನಾವು. ಸೊ ಆ ಕಾಂಪೋನೆಂಟ್ ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಹೆಚ್ಚು ಬಂದಿದಾವೆ ಇದರಲ್ಲಿ. ಸೊ ಅರ್ಥಕ್ವಿಕ್ ಅವ ಏನು ಮೀನಿಂಗ್ ಏನು, ಡೆಫಿನೇಷನ್ಸ್ ಏನು, ವಾಟ್ ಆರ್ ದ ಟೈಪ್ಸ್ ಆಫ್ ಅರ್ಥಕ್ವಿಕ್, ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅರ್ಥಕ್ವಿಕ್, ನೋ. ಸೊ ಓನ್ಲಿ ಸ್ಪೆಸಿಫಿಕ್ ಆಗಿರ್ತಕ್ಕಂಥವುಗಳು ಪ್ರಶ್ನೆಗಳು ಇದರಲ್ಲಿ ಬಂದು ಹೋಗಿದಾವೆ. ಸೊ ಅದು ಯಾವಾಗ್ಲೂ ವೇವ್ಸ್ ರಿಲೇಟೆಡ್ ಆಗಿರ್ತಕ್ಕಂಥವುಗಳು. ಸೊ ಪ್ರಿವಿಯಸ್ ಕ್ಲಾಸ್ ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಅರ್ಥಕ್ವಿಕ್ ಅಂದ್ರೆ ಇದನ್ನ ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದು. ಸೊ ಅದನ್ನ ನೀವು ನಾನು ಪ್ರಿವಿಯಸ್ ಕ್ಲಾಸ್ ನಲ್ಲೇ ಹೇಳಿದೀನಿ, ತಾವು ಗಮನಕ್ಕೆ ತಂದ್ಕೊಳ್ಬೇಕು ಅದನ್ನ. ಸೊ ಇಲ್ಲಿ ಅರ್ಥಕ್ವಿಕ್ ಎನಿ ಸಡನ್ ಶೇಕಿಂಗ್ ಆಫ್ ದಿ ಗ್ರೌಂಡ್ ಕಾಸ್ಡ್ ಬೈ ದ ಪಾಸೇಜ್ ಆಫ್ ಸಿಸ್ಮಿಕ್ ವೇವ್ ಥ್ರೂ ಅರ್ತ್ಸ್ ರಾಕ್ಸ್. ಅಂದ್ರೆ ಅರ್ತ್ ಸರ್ಫೇಸ್ ನಲ್ಲಿ ಸೊ ಏನೋ ಅಥವಾ ಸಡನ್ ಆಗಿ ಶೇಕ್ ಆಗ್ತಕ್ಕಂಥದ್ದು ಸಿಸ್ಮಿಕ್ ವೇವ್ ಲಿಂದ. ಸೊ ಸಿಸ್ಮೋಲಜಿ ಅಂತ ಏನ್ ಕರಿತಾ ಇದೀವಿ ನಾವು. ಸೊ ಆ ವೇವ್ಸ್ ಲಿಂದ ಅದು ಎದ್ರ ಮೂಲಕ ಅಲ್ಲೇ ಅರ್ತ್ ರಾಕ್ಸ್ ಅಂದ್ರೆ ಭೂಮಿಯಲ್ಲಿ ಇರ್ತಕ್ಕಂತ ಶಿಲೆಗಳ ಮೂಲಕ ಹಾಗಾದ್ರೆ ಸಡನ್ ಆಗಿ ಶೇಕ್ ಆಗುವುದಕ್ಕೆ ನಾವೇನಂತ ಕರಿತಾ ಇದೀವಪ್ಪ ಅಂತಂದ್ರೆ ಅರ್ತ್ ಕ್ವಿಕ್ ಅಂತ ಹೇಳಿ ಕರಿತಾ ಇದೀವಿ ನಾವು. ಸೊ ಇಲ್ಲಿ ಎಂಡೋಜೆನಿಕ್ ಫೋರ್ಸಸ್ ಅಂಡ್ ಎಕ್ಸೋಜೆನಿಕ್ ಫೋರ್ಸಸ್ ಅಂತ ಮೆನ್ಷನ್ ಮಾಡಿದ್ದೀನಿ ನಾನು. So one of the most important cause of the earthquake, endogenic forces, ಅಂತರ್ಜನಿತ ಅಥವಾ ಆಂತರಿಕ ಶಕ್ತಿಗಳು ಅಂತ ಹೇಳಿ ಇವುಗಳನ್ನ ಮೆನ್ಷನ್ ಮಾಡ್ತಾ ಇದ್ದೀವಿ ನಾವು. ಅಂದ್ರೆ ಇಲ್ಲಿ ಭೂಮಿಯ ಅಂತರಾಳದಲ್ಲಿ ಲ್ಯಾಂಡ್ ಫ್ಯೂಚರ್ಸ್ ನಲ್ಲಿ ಸಡನ್ ಆಗಿ ಬದಲಾವಣೆಗೊಳ್ತಕ್ಕಂತ ಸಂದರ್ಭದಲ್ಲಿ ಸೊ ಅದು ನ್ಯಾಚುರಲಿ ಆರ್ ಮ್ಯಾನ್ ಮೇಡ್ ಅಂದ್ರೆ ಮಾನವ ನಿರ್ಮಿತ ಎಂಡೋಜೆನಿಕ್ ಫೋರ್ಸಸ್ ಆಗಿರ್ಬೋದು ಅಥವಾ ನ್ಯಾಚುರಲ್ ಆಗಿ ಎಂಡೋಜೆನಿಕ್ ಫೋರ್ಸಸ್ ಗಳು ಆಗಿರ್ಬಹುದು. ಸೊ ಆಟೋಮೆಟಿಕ್ಲಿ ಅರ್ತ್ ಈಸ್ ಎ ಸೇಕಿಂಗ್, ಸೊ ಸೇಕ್ ಆಗ್ತಕ್ಕಂಥದ್ದು. ಸೊ ಅದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಅರ್ತ್ ಕ್ವಿಕ್ ಅಂತ ಕರಿತಾ ಹೋಗ್ತೀವಿ. ಸೊ ಅಂಡ್ exogenic forces is related to man-made activities. ಸೊ ಅಂದ್ರೆ ಭೂಮಿಯ ಮೇಲ್ಮೈ ಮೇಲೆ ಆಗ್ತಕ್ಕಂತ ಬಹಿರ್ಜನಿತ ಶಕ್ತಿಗಳು ಅಂತೇಳಿ ಕರಿತಾ ಹೋಗ್ತೀವಿ ನಾವು ಇದಕ್ಕೆ. ಅಂದ್ರೆ ಬಹಿರ್ಜನಿತ ಶಕ್ತಿಗಳು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಏನು ಆಣೆಕಟ್ಟೆಗಳನ್ನ ನಿರ್ಮಿಸುವುದಾಗಿರ್ಬಹುದು. ಸೊ ಎಂಡೋಜೆನಿಕ್ ಅಂತಂದ್ರೆ ಅಲ್ಲಿ ಸ್ತರಭಂಗಗಳ ಮೂವ್ಮೆಂಟ್ಸ್ ಗಳು ಆಗಿರ್ಬಹುದು, ಫ್ಲೌಟ್ಸ್ ಮಡಿಕೆಗಳ ನಿರ್ಮಾಣ ಆಗಿರ್ಬಹುದು ಎಂಡೋಜೆನಿಕ್ ನಲ್ಲಿ. ಸೊ ಎಂಡೋಜೆನಿಕ್ ನಲ್ಲಿ ಅವೆರಡು ಮೇನ್ ಕಾಸಸ್ ಆದ್ರೆ ಎಕ್ಸೋಜೆನಿಕ್ ನಲ್ಲಿ ಹಾಗಾದ್ರೆ ಇಲ್ಲಿ ಯಾವಾಗ್ಲೂ ಮಾನವ ನಿರ್ಮಿತ ಚಟುವಟಿಕೆಗಳು ಅಂತೇಳಿ ಕರಿತಾ ಹೋಗ್ತೀವಿ ನಾವು ಎಕ್ಸೋಜೆನಿಕ್ ಫೋರ್ಸಸ್. ಸಿಸ್ಮೋಲಜಿ ಡಿರೈವ್ಡ್ ಫ್ರಮ್ ಗ್ರೀಕ್ ವರ್ಡ್. ಸೊ ಸಿಸ್ಮೋಲಜಿ ಅನ್ನುವುದು ಹಾಗಾದ್ರೆ ಗ್ರೀಕ್ ಪದದಿಂದ ಬಂದಿರತಕ್ಕಂಥದ್ದು ಇದು. ಇಟ್ ಮೀನ್ಸ್ ಟು ಶೇಕ್. ಹಾಗಾದ್ರೆ ಹೀಗಂದ್ರೆ ಅರ್ಥ ಏನು, ಭೂಮಿಯ ನಡುಗುವಿಕೆ ಎಂದರ್ಥವಾಗುತ್ತದೆ. ಇದನ್ನ ಇಲ್ಲಿ ಯಾಕೆ ಮೆನ್ಷನ್ ಮಾಡಿದ್ದೀನಿ ಅಂದ್ರೆ ನಾನು ಯಾವ ಪದದಿಂದ ಬಂದಿದೆ, ಸಿಸ್ಮೋಲಜಿ ಎನ್ನುವುದು ಯಾವ ಪದದಿಂದ ಬಂದಿದೆ ಹೀಗೆ ಕೇಳುವ ಸಾಧ್ಯತೆಗಳಿದಾವೆ. ಇಲ್ಲಿ ಇದನ್ನ ಯಾಕೆ ಮೆನ್ಷನ್ ಮಾಡಿದ್ದೀನಿ ಅಂದ್ರೆ ಎಂಡೋಜೆನಿಕ್ ಅಂಡ್ ಎಕ್ಸೋಜೆನಿಕ್ ಫೋರ್ಸಸ್ ಅರ್ಥಕ್ವಿಕ್ ಉಂಟಾಗಲಿಕ್ಕೆ ಕಾರಣಗಳಾವುವು ಅಂತೇಳಿ ಕೊಟ್ಟು ಎಂಡೋಜೆನಿಕ್ ಫೋರ್ಸಸ್, ಎಕ್ಸೋಜೆನಿಕ್ ಫೋರ್ಸಸ್, ಸಮ್ ಎರಡು ಯಾವ ರಾಕ್ಸ್ ಹಿಂಗ್ ಬೇರೆ ಯಾವ ಏನೋ ಕೊಡ್ತಾ ಹೋಗ್ತಾನೆ, ಹೌದಾ. ಸೊ ಆ ಉದ್ದೇಶದಿಂದ ಇದು ನಿಮಗೆ ಫೈಂಡ್ ಔಟ್ ಆಗಲಿ ಅಂತೇಳಿ ಇದನ್ನ ಮೆನ್ಷನ್ ಮಾಡಿದೀನಿ ನಾನು ಇಲ್ಲೇ. ಓಕೆ, ಇಲ್ಲೇ ಇದು ಭೂಕಂಪ ನಾಭಿ ಅಂದ್ರೆ ಭೂಕಂಪನ ಉಂಟಾಗ್ತಕ್ಕಂತ ಸ್ಥಳ, ಭೂಕಂಪನ ಉಂಟಾಗ್ತಕ್ಕಂತ ಸ್ಥಳ, ಭೂಕಂಪನದ ಹೊರ ಕೇಂದ್ರ ಅಂತೇಳಿ ಕರಿತಾ ಹೋಗ್ತೀವಿ. ಅಪಿಸೆಂಟರ್ ಅಂಡ್ ಫೋಕಸ್, ಹೌದಾ. ಭೂಕಂಪನದ ಅಲೆಗಳು ಇವು, ಭೂಕಂಪನದ ಅಲೆಗಳು. ಅರ್ತ್ ಸರ್ಫೇಸ್, ಇದು ಅರ್ತ್ ಸರ್ಫೇಸ್. ಸೊ ಇದು ಅರ್ತ್ ಸರ್ಫೇಸ್ ಇಂದ ಕೂಡಿರ್ತಕ್ಕಂಥ ಭೂಮಿಯ ಮೇಲ್ಮೈ ಅಥವಾ ಭೂ ಮೇಲ್ಮೈ ಅಂತ ಕರಿತಾ ಹೋಗ್ತೀವಿ. ಸೊ ಇಲ್ಲೇ ಫಾರ್ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ನೀವು ಒಂದು ಯಾವುದೇ ಕೊಳದಲ್ಲಿ ಅಥವಾ ಕೆರೆಯಲ್ಲಿ ಒಂದು ಕಲ್ಲನ್ನು ಹಾಕಿದಂತ ಸಂದರ್ಭದಲ್ಲಿ ಅದ್ರ ಸರೌಂಡಿಂಗ್ಸ್ ಏನಾಗ್ತಾ ಇದಾವೆ, ವೇವ್ಸ್ ಗಳು ಹೇಳ್ತಾ ಇದಾವೆ. ವೇವ್ಸ್ ಗಳು ಒಂದು ಸಡನ್ ಆಗಿ ಬಿದ್ದತಕ್ಕಂತ ಕಲ್ಲಿನಲ್ಲಿ ಆ ಕೊಳದಲ್ಲಿ ಬಿದ್ದಂತ ಸಂದರ್ಭದಲ್ಲಿ ಆ ಕಲ್ಲು ಎಷ್ಟು ಫೋರ್ಸ್ಲಿ ಹೋಗಿರ್ತದಲ್ಲ ಅಷ್ಟೇ ಫೋರ್ಸ್ ಆಗಿ ಮೊದಲನೇ ವೇವ್ಸ್ ಅಂದ್ರೆ ಪ್ರೈಮರಿ ವೇವ್ಸ್ ಅಂದ್ರೆ ಪ್ರಾಥಮಿಕ ಅಲೆಗಳಂತ ಏನ್ ಅದರಲ್ಲಿ ಕರಿತಾ ಇದೀವಲ್ಲ ನಾವು, ಅದು ಸ್ಟ್ರಾಂಗ್ ಆಗಿ ಬರ್ತಾ ಹೋಗುತ್ತೆ. ವೆರಿ ಪವರ್ಫುಲ್ ಆಫ್ ದಿ ಪ್ರೈಮರಿ ವೇವ್ಸ್ ಅಂದ್ರೆ ಬೌಂಡ್ರಿಯನ್ನ ಲಾಸ್ಟಿಗೆ ಮುಟ್ಟಬೇಕಾದಂತ ಸಂದರ್ಭದಲ್ಲಿ. ಸೊ ಇಲ್ಲೇ ನೀವು ಒಂದು ಬೆಸ್ಟ್ ಎಕ್ಸಾಂಪಲ್, ಇಲ್ಲಿ ಕಲ್ಲು ಹಾಕಿದ ನಂತರ ಫಸ್ಟ್ ವೇವ್, ಸೆಕೆಂಡ್ ವೇವ್, ಥರ್ಡ್ ವೇವ್, ಫೋರ್ತ್, ಫಿಫ್ತ್. ಸೊ ಫಿಫ್ತ್ ಸ್ವಲ್ಪ ವೀಕ್ ಆಗ್ತಾ ಬರುತ್ತೆ. ಇದು ಯಾವಾಗ್ಲೂ ಸ್ಟ್ರಾಂಗ್ ಇರುತ್ತೆ ಇದು ಯಾವಾಗ್ಲೂ. ಸೊ ಫಸ್ಟ್ ಗೆ ಬಂದಿರತಕ್ಕಂಥದ್ದು
ಇದನ್ನ ಯಾಕೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂದ್ರೆ, ಸೊ ಇನ್ನರ್ ಕ್ರಸ್ಟ್ ಆಫ್ ದಿ ಅರ್ತ್, the primary waves is very strong, very strongest to long waves, ಅಥವಾ ಇಲ್ಲಿ ಏನಿದೆ ಥರ್ಡ್ ಏನಂತ ಕರಿತೀವಿ ನಾವು, ಅದು ಬಹಳ ಯಾವಾಗ್ಲೂ ಕಡಿಮೆಯನ್ನ ಒಳಗೊಂಡಿರ್ತಕ್ಕಂಥದ್ದು. ಇದ್ರ ಮೇಲೆ ಪ್ರಶ್ನೆ ಹೇಗ್ ಬರ್ಬೋದು ಅಂತಂದ್ರೆ, ಈ ಚಿತ್ರಗಳನ್ನ ಕೊಟ್ಟು ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಅಂತ ಬರೀ ನಂಬರ್ ಅನ್ನ ಮೆನ್ಷನ್ ಮಾಡಿ ಅವುಗಳನ್ನ ಹೊಂದಿಸ್ಲಿಕ್ಕೆ ಕೇಳ್ತಾನೆ. ಫಸ್ಟ್ ಒನ್ ಭೂಕಂಪನಾಭಿ, ಸೆಕೆಂಡ್ ಒನ್ ಭೂಕಂಪನ ಹೊರ ಕೇಂದ್ರ, ಥರ್ಡ್ ಒನ್ ಭೂಕಂಪನ ಅಲೆಗಳು, ಅಂಡ್ ಫೋರ್ತ್ ಒನ್ ಇದೇನು ಭೂ ಮೇಲ್ಮೈ. ಹೀಗೆ ಕೇಳುವ ಸಾಧ್ಯತೆಗಳು ಹೆಚ್ಚಾಗಿರ್ತವೆ ಪ್ರಶ್ನೆಗಳು ಯಾವಾಗ್ಲೂ. ಕಾಸಸ್ ಆಫ್ ಅರ್ಥ್ಕ್ವೇಕ್, ಭೂಕಂಪನಗಳು ಉಂಟಾಗ್ಲಿಕ್ಕೆ ಕಾರಣಗಳು ಅಂತ ಕರಿತಾ ಇದೀವಿ ನಾವು. ಸೊ ಅರ್ತ್ ಸರ್ಫೇಸ್ ಕಾಸಸ್, ವೋಲ್ಕ್ಯಾನಿಕ್ ಕಾಸಸ್, ಟೆಕ್ಟಾನಿಕ್ ಕಾಸಸ್. ಸೊ ಇವು ಯಾವಾಗ್ಲೂ ಈ ಮೂರು ಪ್ರಮುಖವಾಗಿರ್ತಕ್ಕಂತ ಕಾರಣಗಳನ್ನ ಮಾತ್ರ ಇದರಲ್ಲಿ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ. ದೇರ್ ಆರ್ ಸೋ ಮೆನಿ ಕಾಸಸ್ ಆಫ್ ಅರ್ಥ್ಕ್ವೇಕ್, ಸಾಕಷ್ಟು ಇದಾವೆ. ಅದಕ್ಕೆ ನಾನು ಹೇಳಿದ್ನಲ್ಲ, ಎಂಡೋಜೆನಿಕ್, ಎಕ್ಸೋಜೆನಿಕ್. ಸೊ ಇವು ಯಾವಾಗ್ಲೂ ಹಾಗಾದ್ರೆ ಇದು ಏನದಲ್ಲ, ಇದು ಎಂಡೋಜೆನಿಕ್ ಫೋರ್ಸಸ್, ಭೂರಚನಾ ಕಾರಣಗಳು. ಇದು ಎಂಡೋಜೆನಿಕ್ ಫೋರ್ಸಸ್, ಇದು ಎಕ್ಸೋಜೆನಿಕ್ ಫೋರ್ಸಸ್. ಇದು ಯಾಕೆ ಭೂ ಮೇಲ್ಮೈ ಕಾರಣಗಳು ಎಕ್ಸೋಜೆನಿಕ್ ಅಂತ ಹೇಳಿ ಕೊಡ್ತಾ ಇದ್ದೀನಿ ಅಂತಂದ್ರೆ, ಮಾನವನ ಚಟುವಟಿಕೆಗಳು ಭೂ ಮೇಲ್ಮೈ ಮೇಲೆ ಯಾವ ರೀತಿ ಆಗ್ತಾ ಇದಾವೆ. ಒಂದು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಅರ್ತ್ ಸರ್ಫೇಸ್ ಕಾಸಸ್ ಅಂತಂದ್ರೆ, ಈಗ ನೀವು ಕೊಯ್ನಾ ಡ್ಯಾಮ್ ಅನ್ನ ನೋಡಿರ್ಬಹುದು, ಕೇಳಿರ್ಬಹುದು, ತಮ್ಮ ಹೆಸರು ತಮ್ಮ ಗಮನಕ್ಕೆ ಬಂದಿರಬಹುದು. ಅದಕ್ಕೊಂದು ಸಪೋಸ್ ಟೈಮ್ ಏನದನ್ನ ಬಂದ್ ಮಾಡ್ಬೇಕು ಅಂತ ಹೇಳಿ ಅದಕ್ಕೊಂದು ಏನು ಅದಕ್ಕೆ ಧರಣಿ ಕೂತಂತ ವ್ಯಕ್ತಿಗಳು ಉಂಟು, ಆ ಡ್ಯಾಮ್ ಅನ್ನ ಕಟ್ಬಾರ್ದು ಅಂತ ಹೇಳಿ. ಯಾಕಂತಂದ್ರೆ ಸರ್ಫೇಸ್, ಸೊ ಆಟೋಮೆಟಿಕ್ಲಿ ಸರ್ಫೇಸ್ ಆಸ್ ಇಂಬ್ಯಾಲೆನ್ಸ್, ಅರ್ತ್ ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ, ಅಸಮತೋಲನವನ್ನ ಕಾಣ್ತಾ ಹೋಗುತ್ತೆ ನಾವು ಭೂ ಮೇಲ್ಮೈ ಮೇಲೆ. ಯಾಕಂದ್ರೆ ನೀರು ಒಂದೇ ಕಡೆ ಅದು ಏನಾಗ್ತಾ ಇದೆ ಸ್ಟೋರ್ ಮಾಡೋದ್ರಿಂದ ಅದು ಭೂಮಿ ಮೇಲ್ಮೈ ಮೇಲೆ ಫೋರ್ಸ್ ಅನ್ನು ಹಾಕ್ತಾ ಇದೆ. ಸೊ ಹಂಗಾಗಿ ಅಲ್ಲಿ ಏನಾಗ್ತಾ ಇದಾವೆ, ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಅರ್ತ್. ಸೊ ಆ ಕಾರಣದಿಂದ ಏನಾಗ್ಬೋದು, ಭೂಕಂಪನಗಳು ಉಂಟಾಗುವ ಸಾಧ್ಯತೆಗಳಿದಾವೆ, ಭೂಕಂಪನಗಳು ಉಂಟಾಗ್ಲಿಕ್ಕೆ ಸಾಧ್ಯತೆಗಳಿದಾವೆ. ಅರ್ತ್ ಸರ್ಫೇಸ್ ಕಾಸಸ್ ಅಂತ ಕರಿತಾ ಹೋಗ್ತೀವಿ ನಾವು ಇದಕ್ಕೆ, ಇಂಥವುಗಳಿಗೆ. ಸೊ ಅಂದ್ರೆ ಡ್ಯಾಮ್ ಮಾಡೋದಾಗಿರ್ಬೋದು, ಸೊ ಈಗ ನೀವು ಇದನ್ನ ಅಣುಬಾಂಬ್ಗಳ ಪರೀಕ್ಷೆ ಮಾಡೋದಾಗಿರ್ಬೋದು, ರಾಕ್ಸ್ ಗಳನ್ನ ಹೊಡಿಲಿಕ್ಕ ಸಂದರ್ಭದಲ್ಲಿ ಡೈನಾಮಿಕ್ ಗಳನ್ನ ಸಿಡಿಸ್ತಕ್ಕಂತ ಆಕ್ಟಿವಿಟೀಸ್ ಗಳಾಗಿರ್ಬೋದು, ಅವೆಲ್ಲ ಭೂ ಮೇಲ್ಮೈ ಕಾರಣಗಳು ಕರಿತಾ ಹೋಗ್ತೀವಿ. ಭೂ ಮೇಲ್ಮೈನ ಕಾರಣಗಳಿಗೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಯಾವ್ದಪ್ಪ ಅಂತಂದ್ರೆ, ಭೂಕುಸಿತ ಉಂಟಾಗುವಿಕೆ. ಈ ಸಡನ್ ಆಗಿ ಈ ಸೊ ಸಡನ್ ಆಗಿ ಭೂಮಿ ಅಂತಂದ್ರೆ ಆಟೋಮೆಟಿಕ್ಲಿ ಇಂಬ್ಯಾಲೆನ್ಸ್ ಆಫ್ ದಿ ಅರ್ತ್, ಭೂಮಿ ನಡಗಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ. ಸೊ ಅಷ್ಟು ಎಫೆಕ್ಟ್ ಅನ್ನ ಈ ಕಾರಣಗಳು ಮಾಡುವುದಿಲ್ಲ, ಬಹಳ ಪರಿಣಾಮಗಳನ್ನು ಉಂಟು ಮಾಡುವುದಿಲ್ಲ ಇವು. ಬಟ್ ಟೆಕ್ಟಾನಿಕ್ ಕಾಸಸ್ ಈಸ್ ವೆರಿ ಇಂಪ್ಯಾಕ್ಟ್ ಆನ್ ದಿ ಅರ್ತ್. ಇವು ಬಹಳ ಅತ್ಯಂತ ದುಷ್ಪರಿಣಾಮಗಳನ್ನ ಬೀರ್ತಕ್ಕಂತ ಯಾವ್ದಪ್ಪ ಅಂದ್ರೆ ಕಾರಣಗಳು. ಇದು ಅತ್ಯಂತ ದುಷ್ಪರಿಣಾಮವನ್ನು ಬೀರ್ತಾ ಇದೆ ಇದು. ಸೊ ಓಷನ್ ಲೆವೆಲ್ ನೊಳಗ ಅರ್ಥ್ಕ್ವೇಕ್ ಎಷ್ಟು ಕಿಲೋಮೀಟರ್ ಒಳಗೆ ಆಗ್ತಾ ಇದೆ ಅಂತಂದ್ರೆ 8 to 16 ಕಿಲೋಮೀಟರ್. ಅಂಡರ್ ದಿ ಓಷನ್ ಲೆವೆಲ್ 8 to 16 ಕಿಲೋಮೀಟರ್ ಒರಿಜಿನ್ ಆಫ್ ದಿ ಅರ್ಥ್ಕ್ವೇಕ್. ಸೊ ಉದ್ಭವವಾಗ್ತಕ್ಕಂಥದ್ದು, ಉಗಮವಾಗ್ತಕ್ಕಂಥದ್ದು. ಅದೇ ಮೌಂಟೇನ್ ಲೆವೆಲ್ ನೊಳಗ 50 to 70 ಕಿಲೋಮೀಟರ್, ಅಂದ್ರೆ ಇನ್ನರ್ ದಿ ಮೌಂಟೇನ್ ಒಳಗಡೆ ಆಗ್ತಕ್ಕಂಥದ್ದು. ಕ್ರಸ್ಟಲ್ ಮೂಮೆಂಟ್ಸ್ ಅಂಡ್ ಫ್ಲೌಡ್ಸ್ ಹೌದಾ, ಅಂದ್ರೆ ಈ ಭೂಮಿಯ ಒಂದು ಏನು ಮೂಮೆಂಟ್ಸ್, ಕ್ರಸ್ಟಲ್ ಮೂಮೆಂಟ್ಸ್ ಅಂತ ಏನ್ ಕರಿತಾವ, ಅದು ಅಂದ್ರೆ ಸ್ತರಭಂಗಗಳು, ಭೂಮಿಯ ಏನು ಚಲನೆಯಿಂದ. ಸೊ ಅಂಡ್ ಕ್ಲೌಡ್ಸ್, ಮಡಿಕೆಗಳು ಹೌದಾ, ಸ್ತರಭಂಗಗಳಿಂದ ಏನಾಗ್ತಾ ಇದಾವೆ, ಜ್ವಾಲಾಮುಖಿಗಳು ಉಂಟಾಗ್ತಾ ಇದಾವೆ. ಸೊ ಇಲ್ಲೇ ಟೆಕ್ಟಾನ್ ಇನ್ ಜ್ವಾಲಾಮುಖಿಯಿಂದ ಅಂತೂ ಹಾಗೆ ಆಗ್ತವೆ. ಯಾಕಂದ್ರೆ ಲಾವಾ ಏನ್ ಮಾಡ್ತಾ ಇದೆ, ಮ್ಯಾಗ್ಮಾ ಆಟೋಮೆಟಿಕ್ಲಿ ಔಟರ್ ದಿ ಕ್ರಸ್ಟ್. ಸೊ ಒಳಕೇಂದ್ರಗೋಳದಿಂದ ಏನ್ ಮಾಡ್ತಾ ಇದೆ, ಹಾಗಾದ್ರೆ ಮ್ಯಾಗ್ಮಾ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಭೂಮಿ ಏನಾಗ್ತಾ ಇದೆ, ಕಂಪಿಸ್ತಾ ಇದೆ, ನಡುಗ್ತಾ ಇದೆ. ಆ ಸಂದರ್ಭದಲ್ಲಿ ಕೂಡ ಏನಾಗ್ತಾ ಇದೆ, ಹಾಗಾದ್ರೆ ಅರ್ಥ್ಕ್ವೇಕ್ ಆಗ್ತಾ ಇದೆ. ಎಸ್, ಇದನ್ನ ಫೋಕಸ್ ಮಾಡ್ಬೇಕು ನೀವು ಇವಾಗ. ಸೊ ಇದ್ರ ಮೇಲೆ ಹೆಚ್ಚು ಪ್ರಶ್ನೆಗಳು ಬರ್ತಾ ಹೋಗ್ತವೆ. ಸೊ ಪ್ರಾಥಮಿಕ ಅಲೆಗಳು, ದ್ವಿತೀಯ ಅಲೆಗಳು, ಮೇಲ್ಮೈ ಅಲೆಗಳು. ಸೊ ಇಲ್ಲಿದೆ ನೋಡಿ, ಮೇಲ್ಮೈ ಅಲೆಗಳು, ಲಾಂಗ್ ವೇವ್ಸ್. ಇದನ್ನ ಸಿಂಬಲ್ ಅನ್ನ ಕೇಳ್ಬೋದು. P means primary waves, S means secondary waves, L means
ಲಾಂಗ್ ವೇವ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಇದು ಪ್ರಾಥಮಿಕ ಅಲೆಗಳು, ಇದು ದ್ವಿತೀಯ ಅಲೆಗಳು, ಇದು ಮೇಲ್ಮೈ ಅಲೆಗಳು, ಭೂಕಂಪನದ ಅಲೆಗಳು ಅಂತೇಳಿ ಕರಿತಾ ಹೋಗ್ತೀವಿ. ಸಿಸ್ಮೋಗ್ರಾಫ್ ಇವುಗಳನ್ನು ಒಂದೊಂದು ನೋಡೋಣ ಈಗ. ಸೊ ಲಾಂಜಿಟ್ಯೂಡ್ನಲ್ ವೇವ್ಸ್, ನೀಳ ಅಲೆಗಳು. ಸೊ ಹೆಸರು ಬಹಳ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಇದಕ್ಕೆ ನೀಳ ಅಲೆಗಳಂದ್ರು ಒಂದೇ, ಪ್ರೈಮರಿ ವೇವ್ಸ್ ಅಂದ್ರು ಒಂದೇ. ಸೊ ನೀಳ ಅಲೆಗಳು ಅಂದ್ರು ಒಂದೇ, ಪ್ರೈಮರಿ ವೇವ್ಸ್ ಅಂದ್ರು ಒಂದೇ. ಸೊ ಅದನ್ನ ನೀವು ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಅದಕ್ಕೆ ನಾನು ಇಲ್ಲಿ ಈ ಸಿಂಬಲ್ ಅನ್ನ ಇಂಡಿಕೇಟ್ ಮಾಡಿದ್ದೀನಿ, ಪ್ರೈಮರಿ ವೇವ್ಸ್. ಇದು ಇಂಗ್ಲಿಷ್ ನಲ್ಲಿ ಲಾಂಜಿಟ್ಯೂಡ್ನಲ್ ವೇವ್ಸ್, ಕನ್ನಡದಲ್ಲಿ ನೀಳ ಅಲೆಗಳು. ಸೊ ಇದು ಪ್ರಿವಿಯಸ್ ಇಯರ್ ನಲ್ಲಿ ಕ್ವಶನ್ ನಲ್ಲಿ ಏನ್ ಬಂದಿದೆ ಅಂದ್ರೆ, ಘನ, ದ್ರವ ಹಾಗೂ ಅನಿಲ ಮೂರು ಬಗೆಯ ಮಾಧ್ಯಮದಲ್ಲಿ ಚಲಿಸತಕ್ಕಂತ ವೇವ್ಸ್ ಯಾವುದು, ಭೂಕಂಪನದ ಅಲೆ ಯಾವುದು ಅಂತ ಕೇಳಿದ್ದಾರೆ. ಪ್ರೈಮರಿ ವೇವ್ಸ್, ಸೆಕೆಂಡರಿ ವೇವ್ಸ್, ಹೌದಾ, ಲಾಂಗ್ ವೇವ್ಸ್, ಇನ್ನೊಂದು ಯಾವುದೋ ಏನೋ ಕೊಟ್ಟಿದ್ದಾನೆ ಅವನು. ಸೊ ಹಾಗಾದ್ರೆ ಮೂರರಲ್ಲಿ ಪ್ರವೇಶ ಮಾಡ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಲಾಂಗ್ ವೇವ್ಸ್. ಸೊ ಆಲ್ರೆಡಿ ಐ ಹ್ಯಾವ್ ಟೋಲ್ಡ್. ಸೊ ಪ್ರೈಮರಿ ವೇವ್ಸ್ ಈಸ್ ಎ ವೆರಿ ಸ್ಟ್ರಾಂಗ್. ಸೊ ಮೊದ್ಲೇ ಅದು ಏನಾಗಿರ್ತದ, ಅದು ಏನಾಗ್ತದೆ, ಸ್ಪ್ರೆಡ್ ಆಗ್ತಾನೆ ಹೋಗ್ತದೆ, ಬಹಳ ಫೋರ್ಸ್ ಲಿಂದ ಇರ್ತದೆ ಅದು. ಇಟ್ ಈಸ್ ವೆರಿ ಫೋರ್ಸ್. ಸೊ ಅದು ಭೂ ಮೇಲ್ಮೈಯನ್ನ ಬಂದ್ ತಲುಪ್ತೀಯಪ್ಪ ಅಂತಂದ್ರೆ ಬಹಳ ಯಾವಾಗ್ಲೂ ಏನಾಗಿರ್ತದ, ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು. ಅದು ಎಲ್ಲವನ್ನ ಸೀಳ್ಕೊಂಡು ಬರುವ ಒಂದು ಸಾಮರ್ಥ್ಯವನ್ನ ಹೊಂದಿರತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಪ್ರೈಮರಿ ವೇವ್ಸ್ ಅಂತ ಕರಿತಾ ಹೋಗ್ತೀವಿ ನಾವು. ಟ್ರಾವೆರ್ಸ್ ವೇವ್ಸ್, ಅಡ್ಡ ಅಲೆಗಳು, ಆರ್ ಸೆಕೆಂಡರಿ ವೇವ್ಸ್. ದ್ರವ ಮಾಧ್ಯಮದಲ್ಲಿ ದ್ರವ ಮಾಧ್ಯಮದಲ್ಲಿ ಚಲಿಸಲಾರುವವು. ಇದು ಲಿಕ್ವಿಡ್ ನಲ್ಲಿ ಬಂತಪ್ಪ ಅಂದ್ರೆ ದೇ ಕೆನ್ ನಾಟ್ ದಿ ಮೂವ್ಮೆಂಟ್ ಇನ್ ದಿ ಲಿಕ್ವಿಡ್ ನೊಳಗೆ ಏನಿರ್ತದಲ್ಲ ಅದರಲ್ಲಿ ಇದು ಹಾಗಾದ್ರೆ ಏನಾಗೋದಿಲ್ಲ, ಚಲಿಸುವ ಸಾಮರ್ಥ್ಯವನ್ನ ಒಳಗೊಂಡಿರುವುದಿಲ್ಲ. ಅಂದ್ರೆ ಅಲ್ಲಿ ಏನಾದ್ರೂ ಆ ವೇವ್ಸ್ ಬರ್ತಕ್ಕಂತಹ ಸಂದರ್ಭದಲ್ಲಿ ಲಿಕ್ವಿಡ್ ಏನಾದ್ರೂ ಅಡ್ಡ ಬಂತಪ್ಪ ಅಂತಂದ್ರೆ ದ ಸ್ಪ್ರೆಡ್ಡಿಂಗ್ ಸ್ಟಾಪ್. ಸೊ ಸ್ಪ್ರೆಡ್ ಆಗ್ತಕ್ಕಂಥದ್ದು ಏನಾಗ್ತಾ ಇದೆ, ಅದು ಸ್ಟಾಪ್ ಅನ್ನ ಒಳಗೊಂಡಿರ್ತಕ್ಕಂಥದ್ದು. ಇಲ್ಲಿ ಕ್ವಶನ್ಸ್ ಈ ಸಲ ಹೇಗ್ ಬರ್ಬೋದಪ್ಪ ಅಂದ್ರೆ, ದ್ರವ ಮಾಧ್ಯಮದಲ್ಲಿ ಚಲಿಸಲಾರದ ಭೂಕಂಪನದ ಅಲೆ ಯಾವುದು, ಹೀಗೆ ಕೇಳುವ ಸಾಧ್ಯತೆಗಳು ಇರ್ತವೆ. ಹೌದಾ? ಸೊ ಇದು ಎಷ್ಟು ಕಿಲೋಮೀಟರ್ ವರೆಗೆ ಹೋಗ್ತಾ ಇದಾವಪ್ಪ ಅಂತಂದ್ರೆ ಇವು 5.5 to 13 ಕಿಲೋಮೀಟರ್ಸ್ ಪರ್ ಸೆಕೆಂಡ್ ನೀಳ ಅಲೆಗಳು. ಬಹಳ ಹೇಳಿದ್ನೆಲ್ಲನು ಬಹಳ ವೇವ್ಸ್ ಸ್ಟ್ರಾಂಗ್ ಆಗಿರ್ತಕ್ಕಂಥವು. ಅದೇ ಸೆಕೆಂಡರಿ ವೇವ್ಸ್ 3 to 7 ಕಿಲೋಮೀಟರ್ ಪರ್ ಸೆಕೆಂಡ್. ಒಂದು ಸೆಕೆಂಡ್ಗೆ 3 ರಿಂದ 7 ಕಿಲೋಮೀಟರ್ ಚಲಿಸುವ ಸಾಮರ್ಥ್ಯವನ್ನು ಒಳಗೊಂಡಿರ್ತಕ್ಕಂಥದ್ದು ಇದು. ಸೊ ಲಾಂಗ್ ವೇವ್ಸ್ ಅಥವಾ ಸರ್ಫೇಸ್ ವೇವ್ಸ್, ಮೇಲ್ಮೈ ಅಲೆಗಳು ಓನ್ಲಿ 4 to 4.3 ಕಿಲೋಮೀಟರ್ಸ್ ಪರ್ ಅವರ್, ಪರ್ ಸೆಕೆಂಡ್. ಸೊ ಒಂದು ಸೆಕೆಂಡ್ ಅಲ್ಲಿ 4 ರಿಂದ 4.3 ಕಿಲೋಮೀಟರ್ ವರೆಗೂ ಕೂಡ ಹಾಗಾದ್ರೆ ಏನ್ ಮಾಡ್ತಾ ಇದಾವೆ, ಸ್ಪ್ರೆಡ್ ಆಗ್ತಾ ಇದಾವೆ. ಇದು ಹಾಗಾದ್ರೆ ಇದು ಎಲ್ಲೇ ಸ್ವಲ್ಪ ಏನು ಯಾವ್ದ್ರಲ್ಲಿ ಘನ, ದ್ರವ, ಅನಿಲ ಈ ಮೂರರೊಳಗೆ ಚಲಿಸ್ತದ, ಈ ದ್ರವ ಮಾಧ್ಯಮದಲ್ಲಿಲ್ಲ. ಇದು ಯಾವ್ದ್ರಲ್ಲಿ ಸ್ವಲ್ಪ ಚಲಿಸೋದು ಬಹಳ ರೇರ್, ಇದು ಬಹಳ ಕಡಿಮೆ. ಇದು ಯಾವ್ದ್ರಲ್ಲಿ ಸ್ಪ್ರೆಡಿಂಗ್ ಆಗೋದಿಲ್ಲ ಇದು. ವೋಲ್ಕ್ಯಾನೋ, ಜ್ವಾಲಾಮುಖಿ ಅಂತ ಕರಿತಾ ಇದೀವಿ ನಾವು. ಇಲ್ಲೇ ಡೆಫಿನೇಷನ್ಸ್, ಯು ಸಿ ದ ಪಿಕ್ಚರ್. ವಾಟ್ ಈಸ್ ದ ಡೆಫಿನೇಷನ್ಸ್ ಆಫ್ ವೋಲ್ಕ್ಯಾನೋ ಅಂದ್ರೆ ಜ್ವಾಲಾಮುಖಿ ಎಂದರೆ ಏನು ಅಂದ್ರೆ, ಭೂಮಿಯ ಅಂತರಾಳದಲ್ಲಿ ಇರತಕ್ಕಂತಹ ಲಾವಾವು, ಘನ, ದ್ರವ, ಅನಿಲ ಪದಾರ್ಥಗಳನ್ನ ಭೂ ಮೇಲ್ಮೈ ಮೇಲೆ ಹೊರ ಹಾಕುವುದಕ್ಕೆ ನಾವು ಏನಂತ ಕರಿತೀವಪ್ಪ ಅಂದ್ರೆ ಜ್ವಾಲಾಮುಖಿ ಅಂತೇಳಿ ಕರಿತಾ ಹೋಗ್ತೀವಿ. ಇದೊಂದು ಅತ್ಯಂತ ದುಷ್ಪರಿಣಾಮವನ್ನು ಬೀರ್ತಕ್ಕಂಥ ಒಂದು ಪ್ರಕೃತಿಯ ವಿಕೋಪ ಅಂತೇಳಿ ಕೂಡ ಕರಿತಾ ಹೋಗ್ತೀವಿ ನಾವು ಇದಕ್ಕೆ. ಸೊ ಇಲ್ಲೇ ನೋಡಿ, ಸೊ ಜ್ವಾಲಾಮುಖಿಯಿಂದ ಹೊರಬರ್ತಕ್ಕಂಥ, ಹೌದಾ, ಸೊ ಬೂದಿ, ಘನ, ದ್ರವ, ಹೌದಾ, ಧೂಳಿನ ಕಣಗಳು, ಸೊ ಎಲ್ಲವುಗಳು ಅಂದ್ರೆ ಒಳಗಡೆ ಏನ್ ಸ್ಟೋರ್ ಆಗಿರ್ತದೆ ಲಾವಾದಲ್ಲಿ, ಅದನ್ನ ಸಡನ್ ಆಗಿ ಹಾಗಾದ್ರೆ ಏನ್ ಮಾಡ್ತಾ ಇದೆ, ಒಂದು ಹೊರಗೆ ಹಾಕ್ತಕ್ಕಂಥದ್ದು ಲಾವಾ. ಸೊ ಲಾವಾ ಹೊರಗಡೆ ಬರ್ತಕ್ಕಂಥದ್ದು, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಜ್ವಾಲಾಮುಖಿ ಅಂತೇಳಿ ಕರಿತಾ ಹೋಗ್ತೀವಿ ನಾವು. ಓಕೆ, ಇಲ್ಲೇ ನೀವು ಗಮನಿಸ್ಬೇಕು. ಸೊ ಜ್ವಾಲಾಮುಖಿಯ ಪರ್ವತಗಳು ಯಾವ ರೀತಿಯಾಗಿ ನಿರ್ಮಾಣ ಆಗ್ತಾ ಇದ್ದಾವೆ. ಸೊ ನಾನು ಹೇಳಿದೆ ಪ್ರೀವಿಯಸ್ ಕ್ಲಾಸ್ ನಲ್ಲಿ ರಾಕ್ಸ್, ಸೊ ಶಿಲೆಗಳು ಯಾವ ರೀತಿಯಾಗಿ ನಿರ್ಮಾಣ ಆಗ್ತಾ ಇದ್ದಾವೆ. ಇದು ಭೂಕವಚ, ಭೂಮಿ. ಇಲ್ಲೋ ಒಂದು ಅಂದ್ರೆ ಅದು ಯಾವಾಗ್ಲೂ ನಾವು ಏನ್ ಮಾಡ್ತಾ ಇದೀವಿ, ಆಟೋಮೆಟಿಕ್ಲಿ 32 meters ಇನ್ನರ್ ಆಫ್ ದಿ
ಅರ್ತ್ ಸೊ 1 ಸೆಂಟಿಗ್ರೇಡ್ ಅಂದ್ರೆ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವು ಏನಾಗ್ತಾ ಹೋಗುತ್ತೆ, ಹೆಚ್ಚಿಗೆ ಹಾಕೋತಾ ಹೋಗುತ್ತೆ. ಯು ಜಸ್ಟ್ ಇಮ್ಯಾಜಿನೇಷನ್ಸ್ ಲ್ಯಾಕ್ಸ್ ಟುಗೆದರ್ ಅಂದ್ರೆ ಇನ್ನರ್ ಆಫ್ ದಿ ಅರ್ತ್ ಅಲ್ಲಿ ಯಾವಾಗ್ಲೂ ಹಾಗಾದ್ರೆ ಸೊ ಆ ಟೆಂಪರೇಚರ್ ಇರುವುದರಿಂದ ಯಾವಾಗ್ಲೂ ಯಾವುದೇ ವಸ್ತು ಕೂಡ ಘನ ರೂಪದಲ್ಲಿ ಇರುವುದಿಲ್ಲ. ಅದು ಯಾವಾಗ್ಲೂ ಲಿಕ್ವಿಡ್, ಸೊ ದ್ರವ ರೂಪದಲ್ಲಿ ಇರ್ತದ. ಆ ದ್ರವ ರೂಪದಲ್ಲಿ ಇರುವುದು ಯಾವಾಗ್ಲೂ ಮೇಲ್ಮೈ ಮೇಲೆ ಬರ್ಲಿಕ್ಕೆ ಯಾವಾಗ್ಲೂ ಪ್ರಯತ್ನವನ್ನ ಪಡ್ತಿರ್ತದ ಲಾವಾ. ಸೊ ಈ ಲಾವಾ ಮೇಲ್ಗಡೆ ಬರ್ಲಿಕ್ಕೆ ಪ್ರಯತ್ನವನ್ನ ಪಡ್ತಿರ್ತದ. ಸೊ ಯಾವುದೋ ಭೂಮಿಯ ಒಂದು ಸರಭಂಗಗಳಿಂದ ಉಂಟಾದ ಬಿರುಕು ಅಥವಾ ಸುಣ್ಣದ ಕಲ್ಲಿನಿಂದ ಆಗಿರತಕ್ಕಂತ ಬಿರುಕು, ಸೊ ಅದರ ಮೂಲಕ ಏನಾಗ್ತಾ ಇದೆ, ಲಾವಾ ಆಟೋಮೆಟಿಕ್ಲಿ ಮೇಲ್ ಬರ್ತಾ ಹೋಗುತ್ತೆ. ಸೊ ಈ ಲಾವಾ ಮೇಲ್ ಬರ್ತಕ್ಕಂತಹ ಸಂದರ್ಭದಲ್ಲಿ ಸೊ ಜ್ವಾಲಾಮುಖಿಯ ಕುಂಡ ಅಂತೇಳಿ ಕರಿತಾ ಹೋಗ್ತೀವಿ. ಇದಕ್ಕೆ ಜ್ವಾಲಾಮುಖಿಯ ನಾಳ ಅಂತ ಕರಿತೀವಿ, ಜ್ವಾಲಾಮುಖಿಯ ಶಂಕು, ಜ್ವಾಲಾಮುಖಿಯ ದ್ವಾರ. ಅಂದ್ರೆ ಜ್ವಾಲಾಮುಖಿ ಇಲ್ಲಿ ಬರ್ತಕ್ಕಂತ ಏನು ಎಂಟ್ರನ್ಸ್, ಹೌದಾ, ಇದು ಇಲ್ಲಿಂದ ಬಂದು ಹಾಗಾದ್ರೆ ಈ ತೆರನಾಗಿ ಲಾವಾ ಏನಾಗ್ತಾ ಹೋಗುತ್ತೆ, ಹಾಗಾದ್ರೆ ಬೀಳ್ತಾ ಹೋಗುತ್ತೆ. ಸೊ ಇಲ್ಲಿ ಬಿದ್ದಂತ ಸಂದರ್ಭದಲ್ಲಿ ಆಟೋಮೆಟಿಕ್ ಇಮ್ಮಿಡಿಯೇಟ್ ಆಗಿ ಅದೇನಾದ್ರೂ ಘನೀಭವಿಸ್ತಪ್ಪ ಅಂದ್ರೆ ಇಗ್ನಿಯಸ್ ರಾಕ್ಸ್ ಆಗತ್ತೆ, ಅದು ಇಗ್ನಿಯಸ್ ರಾಕ್ಸ್ ಆಗತ್ತೆ. ಅದೇ ಇನ್ ಕೇಸ್ ಲಾವಾ ಇನ್ನೊಂದ್ ಸ್ವಲ್ಪ ಮುಂದ್ಗಡೆ ಹರ್ಕೊಂಡ್ ಬಂದು ಅದರ ಮೇಲೆ ಮತ್ತೊಂದ್ ಸ್ವಲ್ಪ ಲಾವಾ ಮೇಲ್ಗಡೆ ಬಿದ್ದು ಅದು ಆಯ್ತಪ್ಪ ಅಂತಂದ್ರೆ ಸೆಡಿಮೆಂಟರಿ ರಾಕ್ಸ್ ಆಗ್ತಾ ಹೋಗುತ್ತೆ. ಅದು ಹಾಗಾದ್ರೆ ಸೆಡಿಮೆಂಟರಿ ರಾಕ್ಸ್ ಆಗ್ತಾ ಹೋಗುತ್ತೆ. ಅದೇ ಸೆಡಿಮೆಂಟರಿ ರಾಕ್ಸ್ ವೆದರಿಂಗ್ ಅಂಡ್ ಫೋಲ್ಡಿಂಗ್, ಹೌದಾ, ಅದು ನಗ್ನೀಕರಣದ ಕರ್ತೃಗಳ ಮೂಲಕವಾಗಿ ಹಾಗಾದ್ರೆ ರೂಪಾಂತರಗೊಳ್ತಾ ಹೋಗುತ್ತೆ ಮುಂದೆ. ಅದೇ ರೂಪಾಂತರ ಶಿಲೆಯಾಗಿ ನಿರ್ಮಾಣ ಆಗ್ತಾ ಹೋಗುತ್ತೆ. ಇದೇ ರಾಕ್ಸ್, ಇದು ಜ್ವಾಲಾಮುಖಿಯ ಪಿಕ್ಚರ್. ಇದ್ರ ಮೇಲೆ ಕ್ವಶನ್ಸ್ ಹೇಗ್ ಬರ್ಬೋದಪ್ಪ ಅಂತಂದ್ರೆ, ಸೊ ಜ್ವಾಲಾಮುಖಿಯು ಇಲ್ಲಿ ಮ್ಯಾಗ್ಮಾ ಅಂತ ಹೇಳಿ ಕೊಟ್ಟು ಇದನ್ನ ಪಿಕ್ಚರ್ ಅನ್ನ ಕೊಟ್ಟು ಇದನ್ನ ಗುರುತಿಸ್ಲಿಕ್ಕೆ ಹೇಳ್ಬೋದು. ಇವುಗಳನ್ನ ಜ್ವಾಲಾಮುಖಿಯ ದ್ವಾರ ಇವು ಆಲ್ಮೋಸ್ಟ್ ಆಲ್ ಈ ಸಲ ಹೆಂಗ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಪಿಕ್ಚರ್ ಗಳನ್ನ ಹಾಕ್ತಾ ಇದ್ದಾನೆ ಜಗತ್ತಿನಲ್ಲಿ. ಇಂಡಿಯಾ ಮ್ಯಾಪ್ ಗಳನ್ನ ಹಾಕೋದು, ಯಾವ್ದಾದ್ರು ಒಂದು ಪಿಕ್ಚರ್ ಅನ್ನ ಹಾಕೋದು, ಹಾಕಿ ಅದರಲ್ಲಿ ಏನು ಅವುಗಳನ್ನ ಹೊಂದಿಸಿ ಬರೆಯುವಂತ ಟೈಪ್ ಏನ್ ಮಾಡ್ತಾ ಇದ್ರೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಓಕೆ, ಸೊ time is over, so I will discuss only 10 minutes previous year questions. Okay, ವಾಯುಮಂಡಲದ ಅತ್ಯಂತ ಕೆಳಪದರು ಇದಾಗಿದೆ. 2014ರಲ್ಲಿ ಈ ಪ್ರಶ್ನೆ ಬಂದಿದೆ. ವಾಯುಮಂಡಲದ ಅತ್ಯಂತ ಕೆಳಪದರು ಯಾವುದು ಇದರಲ್ಲಿ? ಸೊ ಇಲ್ಲೇ ನಮಗ್ ಗೊತ್ತಾಗ್ತಾ ಹೋಗ್ಬೇಕು. ನಾನು ಅದೇ ಹೇಳಿದ್ನಲ್ಲ ನಿಮ್ಗೆ. ಸೊ ಹೌದಾ, ಸೊ ಯಾವುದು ಮಧ್ಯಂತರ ಮಂಡಲ, ಪರಿವರ್ತನ ಮಂಡಲ, ಸಮೋಷ್ಣ ಮಂಡಲ, ಆಯಾನು ಮಂಡಲ. ವಾಯುಮಂಡಲದ ಅತ್ಯಂತ ಕೆಳಪದರು ಯಾವುದು ಇದರಲ್ಲಿ? ಪರಿವರ್ತನಾ ಮಂಡಲ. ಅಂಡ್ ಸೆಕೆಂಡ್ ಒನ್ ಸಮೋಷ್ಣ ಮಂಡಲ. ಸಮೋಷ್ಣ ಮಂಡಲದಲ್ಲಿ ಓಝೋನ್ ಲೇಯರ್ ಕಂಡು ಬರ್ತದ. ಇದು 20 ಕಿಲೋಮೀಟರ್ ವರೆಗೆ ವಿಸ್ತಾರ ಆಗಿದೆ, ಇದು 50 ಕಿಲೋಮೀಟರ್ ವರೆಗೆ ವಿಸ್ತಾರವಾಗಿದೆ. ಇದು ಮಧ್ಯಂತರ ಮಂಡಲ, ಸೊ ಅರೌಂಡ್ ಅಬೌಟ್ 85 ಕಿಲೋಮೀಟರ್ಸ್ ಆರ್ 75 ಕಿಲೋಮೀಟರ್ಸ್. ಆಯಾನು ಮಂಡಲ, ಹೌದಾ, ಸೊ ಆಯಾನು ಮಂಡಲ ಲಾಸ್ಟ್ ಇರ್ತಕ್ಕಂಥದ್ದು. ಇದು ಅಲ್ಲ, ಇದು ಅಲ್ಲ, ಇದನ್ನ ಬಿಟ್ಬಿಡ್ಬೇಕು. ಸೊ ಇಲ್ಲಿ ನಾವು ಎರಡರಲ್ಲಿ ಕನ್ಫ್ಯೂಷನ್ ನೇರ್ ಇರ್ತವೆ. ಇದ್ರಾಗ ಆಲ್ಮೋಸ್ಟ್ ಅಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ತಕ್ಕಂಥ ಪ್ರಶ್ನೆಯೇ ಇಲ್ಲ. ಸೊ ಫಸ್ಟ್ ಒನ್ ಟ್ರೋಪೋಸ್ಪಿಯರ್ ಅನ್ನೋದನ್ನ ನಾವು ಗುರುತಿಸ್ಕೋಬೇಕು. ಎಸ್, ಓಝೋನ್ ವಲಯವು ಈ ಕೆಳಗೆ ಕೊಟ್ಟಿರುವ ವಾಯುಮಂಡಲದಲ್ಲಿ ಯಾವ ಸ್ತರದಲ್ಲಿ ಗುರುತಿಸಿ. ಹೌದಾ, ಎಸ್ ಬಂದಿದೆ ನೋಡಿ, ನಾನು ಆಗಲೇ ಹೇಳಿದ್ನಲ್ಲ. ಸೊ ಇದರಲ್ಲೇ ಸೊ ಸಮೋಷ್ಣ ಮಂಡಲದಲ್ಲಿ ಓಝೋನ್ ವಲಯವು ಕಾಣ್ತಾ ಇದೆ. ಹೌದಾ, ಇದರಲ್ಲಿ ಹೆಂಗ್ ಕೇಳಿದೆ ಅಂದ್ರೆ ವಾಯುಮಂಡಲದ ಪದರಗಳನ್ನು ಈ ಕೆಳಗಿನ ಹರಿವು ಚಿತ್ರದಲ್ಲಿ ತೋರಿಸಲಾಗಿದೆ, ಸರಿಯಾದ ಸರಣಿಯನ್ನ ಗುರುತಿಸಿ. ನಾನು ಹೇಳಿದ್ನಲ್ಲ ನಿಮ್ಗೆ. ಸೊ ಇವು ಹೆರಾರ್ಕಿ ಅಂದ್ರೆ ಹೆರಾರ್ಕಿ ಲೆವೆಲ್ ಗೊತ್ತಿರ್ಬೇಕು ನಮ್ಗೆ, ಅಂದಾಗ ಈ ಕ್ವಶನ್ಗೆ ನಾವು ಆನ್ಸರಬಲ್ ಮಾಡ್ಲಿಕ್ಕೆ ಅರ್ಥ ಆಗ್ತಾ ಇದೆ. ವಾಯುಮಂಡಲದ ಪದರುಗಳನ್ನ ಈ ಕೆಳಗಿನ ಹರಿವು ಚಿತ್ರದಲ್ಲಿ ತೋರಿಸಲಾಗಿದೆ, ಸರಿಯಾದ ಸರಣಿಯನ್ನ ಗುರುತಿಸಿ ಅಂತ ಕೇಳ್ತಾ ಇದ್ದಾನೆ ಅವನು. ಸಮೋಷ್ಣ ಮಂಡಲ, ಆಯಾನು ಮಂಡಲ, ಪರಿವರ್ತನಾ ಮಂಡಲ, ಮಧ್ಯಂತರ ಮಂಡಲ. ಫಸ್ಟ್ ಒನ್ ಯಾವ್ದನ್ನು? ಸಿ. ಫಸ್ಟ್ ಸಿ ಯಾವ್ದದ ನೋಡ್ಕೊಂಡ್ಬಿಡ್ಬೇಕು ನಾವು. ಫಸ್ಟ್ ಸಿ, ಎಸ್ ಇಲ್ಲೇ ಅದ, ಮತ್ ಯಾವ್ದು ಸಿ ಇಲ್ಲ ಇದರಲ್ಲಿ. ಸೊ ಹಂಗಾದ್ರೆ ಪರಿವರ್ತನಾ ಮಂಡಲ ಒನ್ ಈಸ್ ಕರೆಕ್ಟ್ ಆನ್ಸರ್. ಅದನ್ನ ಕ್ಲಾರಿಫಿಕೇಶನ್ ಮಾಡ್ಕೋಬೇಕು ನಾವು ಈಗ ಒಮ್ಮೆ. ಸೊ ಇಲ್ಲಿ ಫಸ್ಟ್ 1 ಸಿ ಅದ, ಓಕೆ, ಪರಿವರ್ತನಾ ಮಂಡಲ. 2 ಸಮೋಷ್ಣ ಮಂಡಲ ಕರೆಕ್ಟ್ ಅದ. 3 ಡಿ ಮಧ್ಯಂತರ ಮಂಡಲ ಕರೆಕ್ಟ್ ಅದ. 4 ಆಯಾನು ಮಂಡಲ ಕರೆಕ್ಟ್ ಅದ. ಹೌದಾ, 1 ಈಸ್ ಆನ್ಸರ್. ಸೊ ಅದನ್ನ ನಾವು ಗುರುತಿಸಬೇಕು. ಎಸ್, ಇಲ್ಲೇ ರೇಡಿಯೋ ತರಂಗಗಳನ್ನ ಭೂಮಿಗೆ ಹಿಂದಿರಿಸಿ ವರ್ಗಾಯಿಸುವ ಪದರು ಉಷ್ಣತಾ ಮಂಡಲ. ಸಾರಿ ಫಾರ್ ದ ಇಂಟರಪ್ಷನ್ ಸರ್. ಹಾ ಸರ್, ಇನ್ನೊಬ್ರು ರೆಡಿ ಇದಾರೆ ಸರ್. ನಿಮ್ದು ಮುಗಿದ್ಮೇಲೆ ಸರ್ ಜಾಯಿನ್ ಮಾಡಿಸ್ಕೊಡಿ ಸರ್. ಸರಿ ಸರ್. ಹಾ, ಶರಣಪ್ಪ ಸರ್ ರೆಡಿ ಇದಾರೆ ಸರ್. ಈಗ ನಿಮ್ದು ಆದ್ಮೇಲೆ ಮುಗಿದ ತಕ್ಷಣ ಸರ್, ಹಾ ಶರಣಪ್ಪ ಸರ್ ಇದಾರೆ ಸರ್, ಶರಣಪ್ಪ ಕುಂಬಾರ್ ಸರ್ ಇದಾರೆ ಸರ್.
ಸರ್ ಜಾಯಿನ್ ಸರಿ ಸರ್, ಮಾಡಿಸ್ಬಿಡಿ ಸರ್. ಸರಿ ಸರ್, ಓಕೆ ಸರಿ. ಸರ್, ಓಕೆ ಸರ್. ಓಕೆ, ಥ್ಯಾಂಕ್ ಯು. ಓಕೆ, ಈ ಪ್ರಶ್ನೆಗೆ ಇದನ್ನ ಈ ಸ್ಲೈಡ್ ಅನ್ನ ನೀವು ಗಮನಿಸ್ತಾ ಹೋಗ್ಬೇಕು. ಪ್ರಶ್ನೆ ಏನಿದೆ ಅದು ರೇಡಿಯೋ ತರಂಗಗಳನ್ನು ಭೂಮಿಗೆ ಹಿಂದಿರುಗಿ ವರ್ಗಾಯಿಸುವ ಪದರು. ಎಸ್, ಇಲ್ಲಿ ಈ ಲೇಯರ್ ನಲ್ಲಿ ಉಷ್ಣಮಂಡಲ, ಬಾಹ್ಯ ಮಂಡಲಕ್ಕೆ ಹೋದ್ರೆ ನಮ್ಗೆ ಯಾವುದು ಏನು ಗೋಚರವಾಗುವುದಿಲ್ಲ ಇದು ಇಲ್ಲೇ. ಸೊ ಈ ಮಂಡಲದಲ್ಲಿ ಇಲ್ಲೇ ಸೊ ಥರ್ಮೋಸ್ಫಿಯರ್ ನಲ್ಲಿ, ಸೊ ಯಾವಾಗಲೂ ಉಷ್ಣತಾ ಮಂಡಲ ಅಥವಾ ಉಷ್ಣ ಮಂಡಲದಲ್ಲಿ ಏನಂತ ಇಲ್ಲ, ಇಲ್ಲಿ ರೇಡಿಯೋ ಏನಾಗ್ತಾ ಇದಾವೆ, ಸೊ ಒಳ್ಳೆ ರಿಪೀಟ್ ಆಗ್ತಾ ಇದಾವೆ. ಉಷ್ಣತಾ ಮಂಡಲಕ್ಕೆ ಇನ್ನೊಂದು ಹೆಸರು ಅಯಾನು ಮಂಡಲ ಅಂತ ಕೂಡ ಕೊಡ್ತಾನೆ ಅವನು. ಇಲ್ಲಿ ಪ್ರಶ್ನೆಯನ್ನ ಕನ್ಫ್ಯೂಸ್ ಮಾಡ್ಲಿಕ್ಕೆ ನಮ್ಗೆ ಅದನ್ನ. ಸೊ ಅಯಾನು ಮಂಡಲ ಅಥವಾ ಉಷ್ಣ ಮಂಡಲದಲ್ಲಿ ಏನಾಗ್ತಾ ಇದಾವೆ, ರೇಡಿಯೋ ವೇವ್ಸ್ ಹೊಳ್ಳಿ ರಿಫ್ಲೆಕ್ಟ್ ಆಗ್ತಾವೆ ಭೂಮಿಗೆ. ಸೊ ಭೂಮಿಗೆ ರಿಪೀಟ್ ಆಗಿ ಬರ್ತಕ್ಕಂಥದ್ದು, ಅದಕ್ಕೆ ಉಷ್ಣತಾ ಮಂಡಲ ಕರೆಕ್ಟ್. ಇದರಲ್ಲಿ ಅಯಾನು ಮಂಡಲ ಕೊಟ್ಟಿಲ್ಲ ಅವನು, ಉಷ್ಣತಾ ಮಂಡಲ ಒಂದೇ ಕೊಟ್ಟಿದ್ದಾನೆ. ಹಾಗಾದ್ರೆ ಇದಕ್ಕೆ ಉತ್ತರ ಯಾವ್ದಪ್ಪ ಅಂದ್ರೆ ಉಷ್ಣತಾ ಮಂಡಲ ಕರೆಕ್ಟ್. ಓಕೆ, is it clear? Yes, I think I will focus under one concept purposely a 2020 case set examinations. ಇಲ್ಲೇ ಒಂದನ್ನ ನೀವು ಗಮನಿಸ್ಕೊಳ್ಬೇಕು, ಏನು ಜಿಯೋಗ್ರಫಿಕಲ್ ಕರೆಂಟ್ ಇವೆಂಟ್ಸ್ ಏನಿದಾವೆ ಅದನ್ನ ಬಹಳ ನೀವು ಅರ್ಥ ಕೊಟ್ಟು ಅದಕ್ಕೆ ಫೋಕಸ್ ಮಾಡಿ ನೀವು ಅಧ್ಯಯನವನ್ನ ಮಾಡಿದ್ದೆ ಆದ್ರೆ ಅದ್ರ ರಿಲೇಟೆಡ್ ಕ್ವಶನ್ಸ್ ಬರುವ ಸಾಧ್ಯತೆ ಹೆಚ್ಚು ಇದಾವೆ ಅಂತ ನಾನು ಭಾವಿಸಿದ್ದೀನಿ. ಸೊ ಯಾಕೆ ಅದನ್ನ ನಾನು ಟ್ರಸ್ಟ್ ಕೊಟ್ಟು ಹೇಳ್ತಾ ಇದ್ದೀನಿ ಅಂತಂದ್ರೆ, ಸೊ ಕರೆಂಟ್ ಇವೆಂಟ್ ರಿಲೇಟೆಡ್ ಜಿಯೋಗ್ರಫಿ ಸಬ್ಜೆಕ್ಟ್ ಅನ್ನ ಈ ಸತಿ ಹಾಕ್ತಾರೆ. ಸೊ ಏನ್ ಕರೆಂಟ್ ಇವೆಂಟ್ ಅಂತ ಹಾಗಾದ್ರೆ, ಸೊ ನಮಗ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣ 2020ಯಲ್ಲಿ ಎರಡು ಎಟ್ ಎ ಟೈಮ್ ಆಗಿದಾವೆ. ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಅವು ಎರಡನ್ನ ನೀವು ಹಾಗಾದ್ರೆ ಅಧ್ಯಯನವನ್ನ ಮಾಡಲೇಬೇಕಾಗುತ್ತದೆ. ಸೊ ಅದನ್ನೊಂದು ಸ್ವಲ್ಪ ಒಂದು 5 ಮಿನಿಟ್ಸ್ ತಮ್ಮ ಮುಂದೆ ಹಾಗಾದ್ರೆ ಏನ್ ಮಾಡ್ತಾ ಇದ್ದೀನಿ, ಸೊ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಸ್, ಇಂಗ್ಲಿಷ್ನೊಳಗ ಗ್ರಹಣಗಳಂತಂದ್ರೆ ಎಕ್ಲಿಪ್ಸ್ ಅಂತ ಕರಿತಾ ಹೋಗ್ತೀವಿ. ಎಕ್ಲಿಪ್ಸ್ ಮೀನ್ಸ್ ಅಥವಾ ಎಕ್ಲಿಪ್ಸ್ ಎ ವರ್ಡ್ ಹ್ಯಾಸ್ ಡಿರೈವ್ಡ್ ಫ್ರಮ್ ಗ್ರೀಕ್ ವರ್ಡ್ಸ್. ಇದು ಕೂಡ ಗ್ರೀಕ್ ವರ್ಡ್ ನಿಂದ ಬಂದಿರತಕ್ಕಂಥದ್ದು ಎಕ್ಲಿಪ್ಸ್, ಗ್ರಹಣಗಳು. ಸೊ ಹೀಗೆಂದರೆ ಇಟ್ ಮೀನ್ಸ್ ಫೇಲಿಂಗ್ ಟು ಅಪಿಯರ್, ಕಾಣಿಸಿಕೊಳ್ಳಲು ವಿಫಲವಾಗ್ತಕ್ಕಂಥದ್ದು ಅಂತ ಅರ್ಥವನ್ನ ನೀಡುತ್ತದೆ. ಇದು ಅಂದ್ರೆ ಎಕ್ಲಿಪ್ಸ್ ಅನ್ನುವುದು ಗ್ರೀಕ್ ಪದದಿಂದ ಬಂದಿದೆ. ಹೀಗೆಂದರೆ ಕಾಣಿಸಿಕೊಳ್ಳಲು ವಿಫಲ ಎಂದರ್ಥ. ಅಂದ್ರೆ ಯಾವುದೇ ಒಂದು ಆಕಾಶಕಾಯವು ಮತ್ತೊಂದರಿಂದ ಪೂರ್ಣ ಅಥವಾ ಭಾಗಶಃ ಮುಚ್ಚಿಕೊಂಡಾಗ ಕಾಣದಿರುವುದನ್ನೇ ಗ್ರಹಣ ಅಂತೇಳಿ ಕರಿತಾ ಇದೀವಿ ನಾವು. ಅಂದ್ರೆ ಯಾವುದೋ ಒಂದು ಭಾಗಶಃ ಬಂದ್ ಏನಾಗ್ತಾ ಇದೆ, ಮರೆ ಆಗ್ತಾ ಇದೆ. ಸೊ ಭೂಮಿಯಿಂದ ಪ್ರತ್ಯಕ್ಷವಾಗಿ ನಾವು ನೋಡಬಹುದಾದ ಗ್ರಹಣಗಳೆಂದ್ರೆ ಬಹಳ ಅತ್ಯಂತ ಗ್ರಹಣಗಳೆಂದ್ರೆ ಎರಡೇ ಗ್ರಹಣ, ಒಂದು ಚಂದ್ರಗ್ರಹಣ, ಒಂದು ಸೂರ್ಯಗ್ರಹಣ. ಒಂದು ಚಂದ್ರಗ್ರಹಣ ಆಗ್ತದ, ಒಂದು ಸೂರ್ಯಗ್ರಹಣ ಆಗ್ತದ. ಚಂದ್ರಗ್ರಹಣ ಯಾವಾಗ್ಲೂ ಹುಣ್ಣಿಮೆ ದಿನದಂದು ಗೋಚರಿಸ್ತದ, ಹೌದಾ? ಸೊ ಹಾಗಾದ್ರೆ ಸೂರ್ಯಗ್ರಹಣ ಯಾವಾಗ್ಲೂ ಅಮಾವಾಸ್ಯೆಯ ನಿಮಿತ್ತವಾಗಿ ಹಾಗಾದ್ರೆ ಅದು ಗೋಚರಿಸ್ತಾ ಹೋಗ್ತದ. ಇಲ್ಲೇ ಸೂರ್ಯಗ್ರಹಣ ಉಂಟಾಗಲಿಕ್ಕೆ ಕಾರಣವೇನು ಹೀಗೆ ಕೇಳ್ಬಹುದು. ಅಥವಾ ಚಂದ್ರಗ್ರಹಣ ಉಂಟಾದಂತ ಸಂದರ್ಭದಲ್ಲಿ ನಡುವೆ ಇರ್ತಕ್ಕಂಥದ್ದು ಯಾವುದು, ಅದರಲ್ಲಿ ಸೂರ್ಯ, ಚಂದ್ರ, ಭೂಮಿ, ಏನೋ ಇನ್ನೊಂದು ಯಾವ್ದೋ ಗುರುಗ್ರಹ, ಶನಿಗ್ರಹ ಹಿಂಗ್ ಕೊಡ್ತಾ ಹೋಗ್ತಾನೆ ಅವನು. ಸೊ ಅಂದ್ರೆ ಇದ್ರೊಳಗೆ ನಿಮ್ಗೆ ಯಾವುದು ಆನ್ಸರ್ ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಅರ್ಥ ಆಗೋದಿಲ್ಲ. ಅದಕ್ಕೆ ನಮ್ಗೆ ಸರಿಯಾಗಿ ಗೊತ್ತಿತ್ತಂದ್ರೆ ಏನ್ ಮಾಡ್ಬೋದು, ವಿ ಕ್ಯಾನ್ ಈಸಿಲಿ ಫೈಂಡ್ ಔಟ್ ದಿ ಆನ್ಸರ್ಸ್. ಸೊ ಚಂದ್ರ, ಭೂಮಿ ಮತ್ತು ಸೂರ್ಯ ಒಂದೇ ಸರಳ ರೇಖೆಯಲ್ಲಿ ಇದ್ದಾಗ ಚಂದ್ರಗ್ರಹಣ ಉಂಟಾಗ್ತದೆ. ಭೂಮಿ ಮತ್ತು ಸೂರ್ಯ ಒಂದೇ ರೇಖೆಯಲ್ಲಿ ಇರುತ್ತದೆ ಇದ್ದಾಗ ಮಾತ್ರ ಏನಾಗ್ತಾ ಇದೆ, ಹಾಗಾದ್ರೆ ಏನಾಗ್ತದೆ, ಚಂದ್ರಗ್ರಹಣ ಉಂಟಾಗ್ತದೆ. ಇದರಿಂದ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುವುದರಿಂದ ಗ್ರಹಣಗಳುಂಟಾಗುವುದು. ಆದರೆ ಎಲ್ಲಾ ಹುಣ್ಣಿಮೆ ದಿನಗಳಂದು ಚಂದ್ರಗ್ರಹಣ ಉಂಟಾಗುವುದಿಲ್ಲ. ಇದಕ್ಕೆ ಕಾರಣವೇನೆಂದರೆ ಹುಣ್ಣಿಮೆ ದಿನಗಳಲ್ಲಿ ಭೂಮಿಯ ನೆರಳಿನ ಮೇಲೆ ಅಥವಾ ಕೆಳಗೆ ಚಂದ್ರನು ಚಲಿಸುವ ಸಾಧ್ಯತೆ ಇರ್ತಕ್ಕಂಥದ್ದು. ಯಾಕಂದ್ರೆ ಚಂದ್ರನು ಭೂಪಥದ ಕಕ್ಷೆಗೆ 5.99 ಡಿಗ್ರಿಯಷ್ಟು ಓರೆಯಾಗಿರುವುದನ್ನ ನಾವು ಕಾಣ್ತಾ ಇದ್ದೀವಿ. ಸೊ ಹಾಗಾದ್ರೆ ಇಲ್ಲೇ ಸೊ ಚಂದ್ರಗ್ರಹಣ ಆಗ್ಬೇಕಾಗಿತ್ತಪ್ಪ ಅಂತಂದ್ರೆ
ಸೂರ್ಯನಿಗೆ ಎದುರಾಗಿ ಭೂಮಿಯು ಮತ್ತೊಂದು ಕಡೆ ಇರುವನು. ಅಂದ್ರೆ ಇಲ್ಲೇ ಯಾವಾಗ್ಲೂ ಚಂದ್ರ ಸೂರ್ಯನಿಗೆ ಎದುರಾಗಿ ಭೂಮಿಯು ಮತ್ತೊಂದು ಕಡೆ ಇರುವುದರಿಂದ ಹಾಗಾದ್ರೆ ಏನಾಗ್ತಾ ಇದಾವೆ, ಚಂದ್ರಗ್ರಹಣ ಉಂಟಾಗ್ತಾ ಇದಾವೆ. ಎಸ್, ಹಾಗೆ ಸೂರ್ಯಗ್ರಹಣ ಅಂತಂದ್ರೆ ಸೂರ್ಯ, ಚಂದ್ರ ಮತ್ತು ಭೂಮಿ ಒಂದೇ ಸರಳ ರೇಖೆಯಲ್ಲಿ ಇದ್ದಾಗ ಸೂರ್ಯಗ್ರಹಣಗಳು ಉಂಟಾಗ್ತಾ ಹೋಗುತ್ತವೆ. ಸೂರ್ಯ, ಚಂದ್ರ ಮತ್ತು ಭೂಮಿ ಒಂದೇ ಸರಳ ರೇಖೆಯಲ್ಲಿ ಇರಬೇಕು, ಅಂದಾಗ ಮಾತ್ರ ಏನಾಗ್ತಾ ಇದಾವೆ, ಚಂದ್ರಗ್ರಹಣ ಆಗ್ತವೆ. ಸೊ ಇದು ಅಮಾವಾಸ್ಯೆ ದಿನದಂದು ಮಾತ್ರ ನಡೀತಕ್ಕಂಥದ್ದು. ಸೊ ಮಿನಿಮಮ್ ಎಷ್ಟು ಅವರ್ಸ್ ಚಂದ್ರಗ್ರಹಣ ಉಂಟಾಗ್ಲಿಕ್ಕೆ ಸಾಧ್ಯ? ಸೊ ಇಲ್ಲೇ ಮಿನಿಮಮ್ ಗರಿಷ್ಠ ಅಂದ್ರೆ ಇಲ್ಲಿ ಎಷ್ಟು, ಮ್ಯಾಕ್ಸಿಮಮ್ 1 hour 40 minutes. ಸೊ 1 hour 40 minutes. ಸೊ ಏನಾಗ್ತಾ ಇದೆ, ಚಂದ್ರಗ್ರಹಣ ಉಂಟು. ಅಷ್ಟರೊಳಗೆ ಏನ್ ಮಾಡ್ತಾ ಇದ್ರೆ, ಒಂದು ರೇಖಾಂಶವನ್ನ ದಾಟಿ ಮತ್ತೊಂದು ರೇಖಾಂಶವನ್ನ ದಾಟಬೇಕಾದಂತ 4 minutes ಇರ್ತದ. ಸೊ ಆ ದಾಟಬೇಕಾದಂತ ರೇಖಾಂಶ ಏನ್ ಮಾಡ್ತಾ ಇದೆ, ಹಾಗಾದ್ರೆ ಭೂಮಿ ಅಥವಾ ಚಂದ್ರ ಸೊ ಬೇರೆ ಕಡೆ ಚಲಿಸುವುದರಿಂದ ಹಾಗಾದ್ರೆ ಅದು ನಮ್ಗೆ ಆ ಚಂದ್ರಗ್ರಹಣ ಸೂರ್ಯಗ್ರಹಣ ಗೋಚರಿಸುವುದಿಲ್ಲ. ಸಡನ್ ಆಗಿ ಅದು ಏನಾಗ್ತಾ ಇದೆ, ಚೇಂಜ್ ಆಗುವುದನ್ನ ನಾವು ಕಾಣ್ತಾ ಹೋಗ್ತೀವಿ. ಸೊ ಅಲ್ಲಿ ಎಷ್ಟಿರ್ತದಪ್ಪ ಅಂದ್ರೆ 1 hour 40 minutes. ಸೊ ನಮಗೆ ಅಷ್ಟವಧಿ ಮಾತ್ರ ಏನಾಗ್ತಾ ಇದೆ, ಸೊ ಗರಿಷ್ಠ ಸೊ ಅಷ್ಟು ನಮಗೆ ಚಂದ್ರಗ್ರಹಣವು ಕಾಣ್ತಾ ಇದೆ. ಸೊ ಇದಿಷ್ಟು ಹೇಳಿ ನಾನು ಇವತ್ತಿನ ಸೆಷನ್ ಅನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಏನಾದ್ರೂ ಡೌಟ್ಸ್ ಗಳಿದ್ರೆ ಸೊ ಆಸ್ಕ್ one by one, only 5 minutes. I will give next session. Under one resource person is waiting. Thank you for listening. Thank you very much, all of you. Thank you, sir. Thank you, sir. ಸ್ಕ್ರೀನು ಶೇರ್ ಮಾಡಲಿಕ್ಕೆ ಪ್ರಕಾಶ್ ಹುಡುಗರ್ ಸರ್ ಇದಾರೆ ಸರ್? ಸರ್ ನಾನು ಇದೀನಿ ಸರ್, ನಾನು ಮಾಡ್ಕೊಡ್ತೀನಿ ಸರ್. ಸರಿ ಸರ್, ಸರಿ. ಸರ್ ನೀವು ಮಾತಾಡಿ ಸರ್. ಹಲೋ ಸರ್, ಇದ್ರೊಳಗೆ ಹೆಸರು ಏನ್ ಮೆನ್ಷನ್ ಮಾಡಿರಿ ಹೇಳಿ ಸರ್? ಇಲ್ಲ ಅಂದ್ರೆ ಶರಣಪ್ಪ ಕುಂಬಾರ್ ಅಂತ ಐತಿ ಸರ್ ಇದು. ಶರಣಪ್ಪ, ಎಸ್, ಓಕೆ ಸರ್. ಎಲ್ಲ ಸ್ಪರ್ಧಾಳುಗಳಿಗೆ ಪ್ರೆಸೆಂಟರ್ ಮಾಡ್ಲಾ ಸರ್? ನೀವು ಮಾಡಿ ಸರ್, ನಾನು ಸಂದರ್ಭ ಬಂದಾಗ ಅಲ್ಲಿ ಕ್ವೆಶ್ಚನ್ ಪೇಪರ್. Yes, yes. Okay, sir. I will done, sir. Okay, sir. I have done. Thank you, sir. Thank you. ಎಲ್ಲ ಸ್ಪರ್ಧಾಳುಗಳಿಗೆ ಈ 3ನೇ ದಿನದ ತರಬೇತಿಗೆ ಸ್ವಾಗತ ಕೋರ್ತಾ ಇದ್ದೇನೆ. ಇಲ್ಲಿ ನೀವು ಸಮಾಜ ವಿಜ್ಞಾನದ ಪತ್ರಿಕೆ 2 ಬಿಡಿಸುವಾಗ ಅಲ್ಲಿ ಒಟ್ಟು 60 ಅಂಕಗಳು ಈ ವಿಷಯಕ್ಕೆ ನಿಗದಿಯಾಗಿರುವಂತಹ ಅಂಶ ತಮ್ಮ ಗಮನಕ್ಕಿದೆ. ಈಗಾಗಲೇ ಮೊದಲನೇ ದಿನವೇ ಧವಲ್ ಸಾಬ್ ಸರ್ ಅವರು ನಿಮಗೆ ಸ್ಪಷ್ಟವಾಗಿ ಎಲ್ಲ ಸಂಗತಿಗಳನ್ನ ತಿಳಿಸಿದ್ದಾರೆ. ಆ 60 ಅಂಕಗಳನ್ನು ನಾವು ಡಿವೈಡ್ ಮಾಡಿಕೊಂಡಾಗ ನಮಗಿಲ್ಲಿ ಈ ದಿನ ನಾವು ನಿನ್ನೆ ನಿಗದಿಯಾಗಿದ್ದಂತಹ ರಾಜ್ಯಶಾಸ್ತ್ರದ ಸಂಗತಿಗಳನ್ನ ನಾವು ಈ ದಿನ ಹಂಚಿಕೊಳ್ಳಲಿದ್ದೇವೆ. ಈಗಾಗಲೇ ಇತಿಹಾಸ, ಪ್ರಾಚೀನ ಮತ್ತು ಮಧ್ಯ ಆಧುನಿಕ ಕಾಲದ ಘಟನಾವಳಿಗಳನ್ನ ಈಗಾಗಲೇ ವಿವರಿಸ್ತಾ ಹೋಗ್ತಾ ಇದ್ದಾರೆ. ಈ ದಿನದ ತರಗತಿಯಲ್ಲಿ ನಾವು ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಿಗದಿಯಾಗಿರುವ ಪಠ್ಯಕ್ರಮದಲ್ಲಿ ಬಹಳ ಮುಖ್ಯ ಆಗಿರುವಂತಹ ನಮ್ಮ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾದಂತಹ ಅಂಶಗಳನ್ನು ನಾವಿಲ್ಲಿ ತಿಳಿಯೋಣ. ಕೊನೆಗೆ ಈ ಸಂವಿಧಾನ ಭಾಗಕ್ಕೆ ಸಂಬಂಧಪಟ್ಟಂತೆ ರಾಜ್ಯಶಾಸ್ತ್ರದಲ್ಲಿ ವಿಶೇಷವಾಗಿ ಸಂವಿಧಾನ ಭಾಗಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ
ಅನ್ನೋದನ್ನ ಕೂಡ ನಾವು ಕೊನೆಯಲ್ಲಿ ಅವನ್ನ ನೋಡೋಣ. ಒಳಗಡೆ ಈಗಾಗಲೇ ತಾವು ಪದವಿ ಪೂರ್ವ ಹಂತದಲ್ಲಿ ಮತ್ತು ಪದವಿ ಹಂತದಲ್ಲಿ ಸಂವಿಧಾನವನ್ನ ಪರಿಚಯ ಮಾಡ್ಕೊಂಡಿರ್ತೀರಿ. ಭಾರತೀಯ ಪೌರರಾಗಿಯೂ ಕೂಡ ಅದರ ಪರಿಚಯ ಕಡ್ಡಾಯವಾಗಿರಬೇಕಾಗ್ತದೆ. ಹಾಗಾಗಿ ಎಲ್ಲಾ ವಿಧದ ಪದವಿ ತರಗತಿಗಳಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಂದು ಮುಖ್ಯವಾಗಿರ್ತಕ್ಕಂಥ ವಿಷಯವನ್ನಾಗಿ ಕೂಡ ಅಲ್ಲಿ ಕೊಡಲಾಗಿದೆ. ಅಲ್ಲಿ ನಾವು ಪರೀಕ್ಷಾ ದೃಷ್ಟಿಯಿಂದ, ಸೆಮಿಸ್ಟರ್ ಪರೀಕ್ಷಾ ದೃಷ್ಟಿಯಿಂದ ಓದೋದಕ್ಕೂ ಮತ್ತು ಇಲ್ಲಿ TET ಅರ್ಹತೆ ಪಡೆಯೋದಕ್ಕೋಸ್ಕರ ಓದೋದಕ್ಕೂ ಬಹಳಷ್ಟು ವ್ಯತ್ಯಾಸಗಳಾಗ್ತವೆ. ಒಂದು ಲಾಸ್ಟ್ ಕ್ಲಾಸ್ ಅಲ್ಲೇ ಮಾಡರ್ನ್ ಹಿಸ್ಟ್ರಿ ಮಾಡ್ತಿರುವಾಗ ತಮಗೆ ಗಮನಕ್ಕೆ ತಂದಿದ್ದೆ, ನೀವು TET ಪ್ರಿಪೇರ್ ಆಗ್ತಾ ಆಗ್ತಾ CET ಕೂಡ ಪ್ರಿಪೇರ್ ಆಗಬೇಕು. ಹಾಗಾಗಿ ಸಿಲೆಬಸ್ ವೈಸು ಡಿಸ್ಕ್ರಿಪ್ಟಿವ್ ಟೈಪೇ ವಿವರಣಾತ್ಮಕವಾಗಿರ್ತಕ್ಕಂಥ ಆನ್ಸರ್ಸನ್ನೇ ಒಂದು ನೋಟ್ಸ್ ಮಾಡಿಕೊಂಡು ಮುಖ್ಯವಾಗಿರ್ತಕ್ಕಂಥ ಘಟನೆಗಳನ್ನ, ಸಂಗತಿಗಳನ್ನ, ವ್ಯಕ್ತಿಗಳನ್ನ, ಸ್ಥಳಗಳನ್ನ, ವಿಷಯಗಳನ್ನ ಅಲ್ಲಲ್ಲಿ ನೀವು ಅಂಡರ್ಲೈನ್ ಮಾಡ್ಕೊಡ್ತಾ ಹೋದ್ರಿ ಅಂತಂದ್ರೆ ಖಂಡಿತ ಎರಡಕ್ಕೂ ನೀವು ಪ್ರಿಪೇರ್ ಆಗೋದಕ್ಕೆ ಅನುಕೂಲ ಆಗ್ತದೆ. ಜೊತೆಗೆ ನಿಮಗೆ ಈಗಾಗಲೇ ನಡೆದಿರ್ತಕ್ಕಂಥ 4 TET ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳ ಮತ್ತು ಉತ್ತರ ಸಹಿತ ನಿಮ್ಮ ಹತ್ರ ಸಂಗ್ರಹ ಇತ್ತು ಅಂತಂದ್ರೆ ಯಾವ ರೀತಿಯಲ್ಲಿ ಪ್ರಶ್ನೆಗಳು ಬದಲಾಗ್ತಾ ಹೋಗಿವೆ ವರ್ಷದಿಂದ ವರ್ಷಕ್ಕೆ ಅಂತ ಗೊತ್ತಾಗ್ತದೆ. ಇಲ್ಲಿ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಒಟ್ಟು 8 ರಿಂದ 10 ಅಂಕಗಳು ಅಲ್ಲಿ ನಿಗದಿಯಾಗಿರೋದು ನೀವು ಗಮನಿಸಬಹುದು. ಒಂದ್ಸಾರಿ 8 ಕೇಳಿದರೆ ಒಂದ್ಸರಿ 9 ಬಂದಿದ್ದಾವೆ ಪ್ರಶ್ನೆಗಳು. ಇಲ್ಲಿ ರಾಜ್ಯಶಾಸ್ತ್ರ ಮತ್ತು ಅರ್ಥಶಾಸ್ತ್ರ ಸೇರಿ 10 ಅಂಕಗಳನ್ನ ನಾವು ಅಲ್ಲಿ ಡಿವೈಡ್ ಮಾಡಬಹುದು. ಯಾಕಂದ್ರೆ ಇತಿಹಾಸಕ್ಕೆ 20 ಅಂಕಗಳು ಇರ್ತವೆ, ಭೂಗೋಳಕ್ಕೆ 10 ಅಂಕಗಳು ಇರ್ತವೆ, ಅಲ್ಲೇ 30 ಅಂಕಗಳು ಆಗ್ಬಿಟ್ವು. ಇನ್ನು 20 ಅಂಕಗಳು ಸಮಾಜ ವಿಜ್ಞಾನ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಿಗದಿಯಾಗಿರ್ತವೆ, 50 ಅಂಕಗಳಾದವು. ಆದ್ರೆ ಪಠ್ಯಕ್ರಮದಲ್ಲಿ ರಾಜ್ಯಶಾಸ್ತ್ರ ಮತ್ತು ಅರ್ಥಶಾಸ್ತ್ರ ಎರಡೂ ಉಳಿದುವು ಈಗ. ಹಾಗಾಗಿ ಈ ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರ ಎರಡೂ ಭಾಗಗಳು ಸೇರಿ ಅಲ್ಲಿ 10 ಅಂಕಗಳು ಬರ್ತವೆ. ಹಾಗಾಗಿ ರಾಜ್ಯಶಾಸ್ತ್ರದಲ್ಲಿ 8 ಅಂಕಗಳು ಪ್ರಶ್ನೆ ಬಂದ್ರೆ ಅರ್ಥಶಾಸ್ತ್ರದಲ್ಲಿ 2 ಅಂಕಗಳ ಪ್ರಶ್ನೆ ಬರುತ್ತೆ. ರಾಜ್ಯಶಾಸ್ತ್ರದಲ್ಲಿ 9 ಅಂಕಗಳ ಪ್ರಶ್ನೆ ಬಂದ್ರೆ ಅರ್ಥಶಾಸ್ತ್ರದಲ್ಲಿ 2 ಅಂಕಗಳ ಪ್ರಶ್ನೆ ಬರುತ್ತೆ. 1 ಅಥವಾ 2 ಅಂಕಗಳು ಇಲ್ಲಿ ವೇರಿಯೇಷನ್ ಆಗೋ ಸಾಧ್ಯತೆ ಇರ್ತದೆ. ಯಾಕೆ ಈ ಸಂಗತಿ ಅಂತ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ಅಂತಂದ್ರೆ, ಯಾರು ಈಗಾಗಲೇ ಬಹಳ ಗಂಭೀರವಾಗಿ TET ಪರೀಕ್ಷೆಗೆ ಸಿದ್ಧತೆ ನಡೆಸ್ತಾ ಇದ್ದಾರೋ ಅವರು ಈ ಎಲ್ಲಾ ವಿಭಾಗಗಳ ಅಂಕಗಳ ಹಂಚಿಕೆಯನ್ನ ಖಂಡಿತ ತಿಳ್ಕೊಂಡಿರ್ತೀರಿ. ಆದ್ರೆ ಹೊಸದಾಗಿ ಬರೆಯುವಂತವ್ರು ಯಾವ್ದನ್ನ ಹೆಚ್ಚು ಓದಬೇಕು, ಯಾವ್ದನ್ನ ಕಡಿಮೆ ಓದಬೇಕು ಅಂತ ಗೊಂದಲದಲ್ಲಿರೋ ಸಾಧ್ಯತೆ ಇರೋದ್ರಿಂದ ನಾನು ಈ ಅಂಕಗಳನ್ನ ತಮಗೆ ಸ್ಪಷ್ಟಪಡಿಸಿದೆ ಅಷ್ಟೇ. ಹಾಗಾದ್ರೆ ಈ 8 ಅಂಕಗಳಂತ ನಾವು ಭಾವಿಸೋದಾದ್ರೆ ನಾವಿಡೀ ರಾಜ್ಯಶಾಸ್ತ್ರ ವಿಭಾಗವನ್ನ ಒಂದು 5 ರಿಂದ 6 ವಿಧಗಳಾಗಿ ವರ್ಗೀಕರಿಸಿಕೊಳ್ಬೇಕು. ಫಸ್ಟ್ ಇಲ್ಲಿ ಇದನ್ನ ಓದುವಾಗ ಈಸಿ ಆಗ್ಬೇಕು ಅಂತಂದ್ರೆ ಹೇಗೆ